ರೆಡಿ ಲೆಟ್ಸ್ ಬಿಗಿನ್ ಫಾರ್ ನೌ. ಸೊ ಇಲ್ಲಿ ನಮಗೆ ಈ ಸೆಷನ್ದೇ ನಾವು ಇಲ್ಲಿ ನಾನು ಈ ಸಮರಿ ಅಲ್ಲ ನಿಮಗೆ ಅಪಾರ್ಟ್ ಫ್ರಮ್ ದ ಸಮರಿ ನಾನು ಟೆಕ್ಸ್ಟ್ ಬುಕ್ದೇ ಏನೇನಿದ್ರೆ ಒಂದು ಸೊ ಇಲ್ಲಿ ಹರ್ ಪೇನ್ಫುಲ್ ಸಿಚುವೇಶನ್ಸ್ ಅಂದರೆ ಏನು, ಯಾರಸಿಂಗ್ ಸೆನ್ಸ್ ಅನ್ನೋದು ನಾನು ಆಲ್ರೆಡಿ ಗೊತ್ತು. ಫಾಲೋಡ್ ಬೈ ಏನಿದು ಇಲ್ಲಿ ಫ್ರೀಡಮ್ ಫೈಟರ್ ಆಫ್ ದ ನಿಮ್ಮ 9th ಕ್ಲಾಸ್ಗೆ ಕೂಡ ನಾನು ಕೇಳ್ತಾ ಇದ್ದೇನೆ ಇಂಗ್ಲೀಷ್ ಸಬ್ಜೆಕ್ಟ್. ಓಕೆ ಆಗಲಿ ನಮಗೆ ರೋಸ್ ವ್ಯಾಲ್ಯೂಸ್ ಅನ್ನೋದು ಈ ಲೆಸನ್ದೇ ಕೇಳೋಣ. ಸೊ ಏನು ಆ ವ್ಯಾಲ್ಯೂ ಅನ್ನಂದರೆ ಫಸ್ಟ್ ಬಂದು ಓಕೆ ಸೊ ಸ್ಟೋರಿದೆ. ಸೊ ಹಲೋ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮ್ಮ ವೇದಾಂತು SSLC 10th. So I am Tanmay, Nim English Master Teacher. So today we are going to master an important lesson from your Karnataka 9th Standard Unit 1. What is that? Known as the best advice I ever had by Mrs. Vijayalakshmi. So ಇದೇ ನಮಗೆ ಏನೇನವೆ ಅವೆಲ್ಲ ನೋಡಬೇಕು ಅದರ್ಕನ ಮುಂದು ನಮ್ಮ ಚಾನಲ್ ರೈಟ್, ನಮ್ಮ ಚಾನಲ್ ವಾಟ್ಸಪ್ದೇ, ಟೆಲಿಗ್ರಾಮ್ದೇ, ಇನ್ಸ್ಟಾದೇ, ಸ್ನ್ಯಾಪ್ಚಾಟ್ದೇ ಎಲ್ಲ ಅದೇ. ಸೊ ಇದ್ದೇ ನಮಗೆ ವೇದಾಂತು ವೈಬ್ಸ್ ಅನ್ನೋ ಐಡಿతో ನಮ್ಮ ಸ್ನ್ಯಾಪ್ಚಾಟ್ದೇ ಅದೇ. ಸೊ ಗೋ ದೇರ್ ಆ್ಯಂಡ್ ಫಾಲೋ ದಿಸ್ ವೆಬ್ಸೈಟ್ ರೈಟ್. ನಮ್ಮ ಯೂಟ್ಯೂಬ್ ವೆಬ್ಸೈಟ್ದೇ ಅಲ್ಲದಿಂಗೆ ಇವು ಎಲ್ಲ ಅದರದೇ ನೀವು ಫಾಲೋ ಆಗಬೇಕು. ಫಾಲೋ ಮಾಡ್ತೀನಿ ಅಂದಪ್ಪಲ್ಲ ನಾನು ಅನ್ಕೊತಾ ಇದ್ದೀನಿ ರೈಟ್. ಸೊ ಈ ಲೆಸನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನಂದರೆ ನಾಟ್ ಓನ್ಲಿ ಫಾರ್ ದ ಎಕ್ಸಾಮ್ ಪರ್ಪಸ್ ಇದು ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ಸ್ ಅನ್ನೋದು ನಮ್ಮ ವಿಜಯಲಕ್ಷ್ಮಿ ಪಂಡಿತ್ಗೆ ಹೆಂಗೆ ಆಯವೆ ಅವು ನಾವು ಹೆಂಗೆ ಕನೆಕ್ಟ್ ಆಗಬೇಕು ಅಂದಪ್ಪಲೆ ನಾವು ಈ ಲೆಸನ್ದೇ ನೋಡಮ್. ಸೊ ಈ ಲೆಸನ್ದೇ ನಮಗೆ ಗಾಂಧೀಜಿ ಕೂಡ ಇಂಟ್ರೊಡಕ್ಷನ್ ಅನ್ನೋದು ಬರ್ತದೆ ಅನ್ಮಾತು. ಸೊ ಅಂದರೆ ಇವರಿಬ್ಬರ ಮೊದಲ ಒಂದು ಕನ್ವರ್ಸೇಷನ್ ಅನ್ನೋದು ಹೆಂಗೆ ಬೀಳಾಗ್ತದೆ, ಹೆಂಗೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಮಾಡ್ತಾನೆ ಗಾಂಧೀಜಿ ಪಂಡಿತ್ ವಿಜಯಲಕ್ಷ್ಮಿ ಪಂಡಿತ್ಗೆ, ಹಂಗೆ ಸ್ವಲ್ಪ ಈ ಲೆಸನ್ ಅನ್ನೋದು ಅದೇ ರೈಟ್. ಸೊ ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಶೇರ್ ಮೋಸ್ಟ್ ಇಂಪಾರ್ಟೆಂಟ್ ಏನದು ಕ್ವಶನ್ಸ್ ಅಲಾಂಗ್ ವಿತ್ ದ PYQs. ಓಕೆನಾ. ಸೊ ಇವೆಲ್ಲ ನೀವು ವಿನ್ ಬೇಕಾದ್ರೆ ಏನು ಮಾಡಬೇಕು, ಲೈಕ್ ದಿ ಸೆಷನ್ ಆ್ಯಂಡ್ ಆಲ್ಸೋ ಶೇರ್ ದ ಸೆಷನ್ ಟು ಯುವರ್ ಫ್ರೆಂಡ್ಸ್. ಓಕೆನಾ. ಸೊ ಇಲ್ಲಿ ನಮ್ಮ ಈ ಲೆಸನ್ದೇ ನಮ್ಮ ಇಂಪಾರ್ಟೆಂಟ್ 4 marks ಕ್ವೆಶನ್ಸ್ ಅವೆ, 8 marks ಕ್ವೆಶನ್ಸ್ ಅವೆ. ಐ ವಿಲ್ ಶೇರ್ ಆಲ್ ಆಫ್ ದಿಸ್ ಅಲಾಂಗ್ ವಿತ್ ದ 2 marks ಕ್ವೆಶನ್ಸ್. ಸೊ ಇವೆಲ್ಲ ನಾವು ನೋಡ್ಬೇಕಂದ್ರೆ ರೈಟ್ ನಾವು ತನ್ಮಯ ಮ್ಯಾಮ್ನ ಅಂದರೆ ಏನು ಮಾಡ್ರೆ ಕೂಡ ಫಾಲೋ ಆಗುತ್ತಾ ಇರಬೇಕು. ಸೊ ನಾನು 9th ಸ್ಟ್ಯಾಂಡರ್ಡ್ ಕೂಡ ನಾನು ಲೆಸನ್ಸ್ ಅನ್ನೋದು ತಗೊತಾ ಇರ್ತೀನಿ ರೈಟ್. ಸೊ 9th ಕೂಡ ಈ ಒನ್ ಶಾರ್ಟ್ ಸೆಷನ್ಸ್ ಅನ್ನೋದು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಆರ್ ಯು ರೆಡಿ ಟು ವಾಚ್ ದಿಸ್ ವಿಡಿಯೋ ಫ್ರಮ್ ದ ಬಿಗಿನಿಂಗ್? ಎಸ್, ಕಮೆಂಟ್ ಮಾಡಂడి ಐ ಆಮ್ ರೆಡಿ ಅಂದಪ್ಲೆ. ಸೊ ಈ ವಿಡಿಯೋ ನೀವು ನೋಡ್ರೆ ಐ ಆಮ್ ರೆಡಿ ಅಂದಪ್ಲೆ ನೀವು ಕಮೆಂಟ್ ಮಾಡಿರಿ. ಸೊ ಇಲ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಲೆಸನ್ನ ನಿಮ್ತೋ ನಾನು ಶೇರ್ ಮಾಡ್ಕೊಬೇಕಂದಪ್ಲೆ. ಸೊ ಆರ್ ಯು ಎಕ್ಸೈಟೆಡ್ ಫಾರ್ ದಿಸ್ ಸೆಷನ್? ಕಮೆಂಟ್ ರೆಡಿ. ಲೆಟ್ಸ್ ಬಿಗಿನ್ ಫಾರ್ ನೌ. ಸೊ ಇಲ್ಲಿ ನಮಗೆ ಈ ಸೆಷನ್ದೇ ನಾವು ಏನು ನೋಡ್ತೀವಿ ಅಂದರೆ ವಿ ವಿಲ್ ಲರ್ನ್ ಅಬೌಟ್ ದ ಆಥರ್ ಆ್ಯಂಡ್ ಫಾಲೋಡ್ ಬೈ ಅ ಸ್ಟೋರಿ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಸಮರಿ ಥರ ನಾನು ಕೇಳ್ತೀನಿ ನನ್ನ ಮಾತು. ಸೊ ಈಚ್ ಆ್ಯಂಡ್ ಎವ್ರಿ ಲೈನ್ ಅನ್ನೋದು ನಾನು ಓದೋ ನಿಮಗೆ ಹೆಂಗೆ ಕೇಳ್ತೀನಿ ಅಂದರೆ ಒಂದು ಜಸ್ಟ್ ವಿ ವಿಲ್ ಓನ್ಲಿ ಕವರ್ ಅಪ್ ದ ಸಮರಿ ಫಾಲೋಡ್ ಬೈ ಅ ಗಾಂಧೀಸ್ ಅಡ್ವೈಸ್ ಆ್ಯಂಡ್ ನಮಗೆ ಒಂದು ಇನ್ಸಿಡೆಂಟ್ ಅದೇ, ಒಂದು ಇನ್ಸಿಡೆಂಟ್ ಬಂದು ಇದು UN ಇನ್ಸಿಡೆಂಟ್ ಅನ್ನೋದು ಅದೇ ಮಾತು. ಸೊ ಇವೆಲ್ಲ ನಾವು ನೋಡಮ್ ಫಾಲೋಡ್ ಬೈ ದ ಡಿನ್ನರ್ ಪಾರ್ಟಿ. ಸೊ ಇಲ್ಲಿದ್ದ ನಮಗೆ ಈ ಪಾರ್ಟ್ಸ್ ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆನಾ. ಫಾಲೋಡ್ ಬೈ ದ ವೊಕ್ಯಾಬ್ಯುಲರಿ ಆ್ಯಂಡ್ ನಾವು ಟೆಕ್ಸ್ಟ್ ಬುಕ್ದೇ ಬಿಟ್ಸ್ ಆರ್ರೆ ಬಂದರೆ ಕೂಡ ನಾನು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಓಕೆ. ಆ್ಯಂಡ್ ಆಲ್ಸೋ ಗ್ರಾಮರ್ ಪಾರ್ಟ್ ಇದ್ದರೆ ಗಾನಿ ಇಲ್ಲದಿಕ್ಕರೆ ನೋಡಮ್ ಏನೇನವು ಅನ್ನೋದು ರೈಟ್. ಸೊ ಇಲ್ಲಿ ನಾನು ಈ ಸಮರಿ ಅಲ್ಲದಿಂಗೆ ಅಪಾರ್ಟ್ ಫ್ರಮ್ ದ ಸಮರಿ ನಾನು ಟೆಕ್ಸ್ಟ್ ಬುಕ್ದೇ ಏನೇನಿದ್ರೆ ಕೂಡ ಸೊ ಅವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ರೈಟ್. ಸೊ ಇವೆಲ್ಲ ನೀವು ನೋಡ್ಬೇಕಂದ್ರೆ ಏನು ಮಾಡ್ಬೇಕು, ನೀವು ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಆ್ಯಂಡ್ ಶೇರ್ ಬಟನ್. ಓಕೆ, ನಾವು ಸ್ಟಾರ್ಟ್ ಮಾಡ್ಕೊಳಮ್ ವಿತ್ ಅ ಗುಡ್ ಎನರ್ಜಿ. ಸೊ ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ದೇ 9th ಕ್ಲಾಸ್ ಟೆಕ್ಸ್ಟ್ ಬುಕ್ದೇ ಒಂದು ವಾರ್ಮ್ ಅಪ್ ಆ್ಯಕ್ಟಿವಿಟಿ ಅನ್ನೋದು ಅದೇ. ಸೊ ಅದೇ ನಾನು ಒಂದು 3 ಕ್ವೆಶನ್ಸ್ ಅನ್ನೋದು ತಗೊಂಡಿದ್ದೀನಿ. ಸೊ ಆ ಟೈಮ್ದೇ ಸೊ ಪ್ರೆಸಿಡೆಂಟ್ ಆಫ್ UN ಜನರಲ್ ಅಸೆಂಬ್ಲಿ ಸೊ ಯಾರು, ಶಿ ಈಸ್ ಅ ವಿಜಯಲಕ್ಷ್ಮಿ ಪಂಡಿತ್. ಓಕೆನಾ. ಸೊ ಇದು ಒಂದು. ಇನ್ನೊಂದು ಪ್ರೆಸಿಡೆಂಟ್ ಆಫ್ ಇಂಡಿಯಾ
President of India. Yeah. Okay, Nana. So ಈ ಸ್ಲೈಡ್ ದೇ ನಾವು ಜಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಒನ್ ಥಿಂಗ್ ಏನಂದರೆ ನಮಗೆ ಯು ಎನ್ ಜನರಲ್ ಓಕೆ ಸೊ ಆಗಿನ ಯಾರು ವಿಜಯಲಕ್ಷ್ಮಿ ಪಂಡಿತ್ ಆ ಟೈಮ್ದೇ ಇಂದಿರಾ ಗಾಂಧಿ ಕೂಡ ಇದ್ದಿಲ್ಲ ಅನ್ಮತು ಓಕೆ ಆ್ಯಂಡ್ ಫಾಲೋಡ್ ಬೈ ವಿ ಹ್ಯಾವ್ ಒನ್ ಮೋರ್ ಥಿಂಗ್ ಅಬೌಟ್ ದ ಆಥರ್. ಸೊ ಲೆಟ್ಸ್ ನೋ ಅಬೌಟ್ ದ ಆಥರ್ ನಾನು. ಸೊ ಇಲ್ಲಿ ಆಥರ್ದೇ ಓಕೆ ಸೊ ಆಥರ್ ಅನ್ನೋದು ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಏನಂದರೆ మోస్ట్ ఆఫ్ ద క్వశ్చన్స్ ಅಂದರೆ ನಮ್ಮ ಬೋರ್ಡ್ ఎగ్జామ్దే ఈ విజయలక్ష్మి పండిత్ గురించి ಬರ್ತಾವನ್ಮಾತು ರೈಟ್. ಸೊ ಇಲ್ಲಿ ನಮಗೆ ಹ್ಯಾಸ್ ವಿ ಆಲ್ ನೋ ದಟ್ ವಿಜಯಲಕ್ಷ್ಮಿ ಪಂಡಿತ್ ಈಸ್ ಅ ಸಿಸ್ಟರ್ ಆಫ್ ಜವಾಹರ್ಲಾಲ್ ನೆಹರು ಹೌದಾ. ಸೊ ಈ ಜವಾಹರ್ಲಾಲ್ ನೆಹರು ನಮಗೆ ಎಲ್ಲಿ ಅಂದರೆ ಬಟ್ಟಲು ಹಾಕೊಂಡು ಇರ್ತಾನೆ ಆಬ್ವಿಯಸ್ಲಿ ವೈಟ್ ಹೌದಾ ವಿತ್ ಬ್ಯೂಟಿಫುಲ್ ರೆಡ್ ರೋಸ್ ಎಟ್ ದ ಇಲ್ಲಿ ಒಂದು ಪಾಕೆಟ್ ತಾಲಿ ಇರ್ತದೆ ಆ್ಯಂಡ್ ಆಲ್ಸೋ ಒಂದು ಕ್ಯಾಪ್ ಅನ್ನೋದು ಇರ್ತದೆ. ಸೊ ಹಂಗೆ ನಾವು ಒಂದು ಅಟೈರ್ ಅನ್ನೋದು ಇರ್ತದಲ್ಲ ಅಂದರೆ ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ಒಬ್ಬರೊಬ್ಬರು ಒಂದೊಂದು ಇರ್ತದೆ. ಸೊ ನಮ್ಮ ಜವಾಹರ್ಲಾಲ್ ನೆಹರು ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ನಮಗೆ ಆಲ್ರೆಡಿ ಗುರ್ತು. ಫಾಲೋಡ್ ಬೈ ಏನಿದು ಇಲ್ಲಿ ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ. ಶೀ ಈಸ್ ಆಲ್ಸೋ ಅ ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ. ಎದಕ್ಕೆ ಅಂದರೆ ಜವಾಹರ್ಲಾಲ್ ನೆಹರು ತಂಗಿ కాబట్టి ಶೀ ಈಸ್ ಆಲ್ಸೋ ಅ ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ. ಆ್ಯಂಡ್ ಏನು ಗುರ್ತಾ ನಮ್ಮ ಆಥರ್ ಓಕೆ ಸೊ ಶೀ ಈಸ್ ದ ಫಸ್ಟ್ ವಿಮೆನ್ ಪ್ರೆಸಿಡೆಂಟ್ ಆಫ್ UN ಜನರಲ್ ಅಸೆಂಬ್ಲಿ. ಸೊ ದಿಸ್ ಇಸ್ ದ ಹಿಸ್ಟೋರಿಕ್ ಹೌದಾ. ಸೊ ಇಲ್ಲಿ ನಾವು ಎಷ್ಟು ಚೆನ್ನಾಗಿ ನಾವು ಗುರ್ತಿಟ್ಕೊಬೇಕಂದ್ರೆ ಈ ವಿಜಯಲಕ್ಷ್ಮಿ ಪಂಡಿತ್ನ ಹೌದಾ 1953ದೇ ಫಸ್ಟ್ ವುಮೆನ್ ಆಫ್ ಅಂದರೆ ಎಲ್ಲಿ ಈ UN ಜನರಲ್ ಅಸೆಂಬ್ಲಿಯೇ ಪ್ರೆಸಿಡೆಂಟ್ ಆಗಲ್ಲ ಅನ್ಮಾತು ರೈಟ್. ನಮ್ಮ ಇಂಡಿಯಾಲಿದ್ದ ಎಲ್ಲೋ ಹೋಗಿ ಅಲ್ಲಿ ಪ್ರೆಸಿಡೆಂಟ್ ಆಗಲ್ಲ. ಎಷ್ಟು ಗ್ರೇಟ್ ಅಲ್ಲ ನಮ್ಮ ಇಂಡಿಯಾ. ಅದಕ್ಕೆ ಇಂಡಿಯಾ ಈಸ್ ಕಾಲ್ಡ್ ಆಸ್ ಏನದು ಒಂದು ವಂಡರ್ಸ್ನ ಕ್ರಿಯೇಟ್ ಮಾಡೋ ಕಂಟ್ರಿ ಅನ್ಮತ್ತು ಹೌದಾ ಅಲ್ಲನ ರೈಟ್. ಸೊ ಇಲ್ಲಿ ಡಿಪ್ಲೊಮ್ಯಾಟ್ ಆ್ಯಂಡ್ ಪೊಲಿಟಿಷಿಯನ್. ಸೊ ಇಲ್ಲಿ ಡಿಪ್ಲೊಮ್ಯಾಟ್ ಅಂದರೆ ಏನು. ಸೊ ನಮ್ಮ ಇಂಡಿಯಾದೇ ಒಬ್ಬ ಕಂಟ್ರಿ ಪರ್ಸನ್ಸ್ ಸೊ ಇನ್ನೊಬ್ಬ ಕಂಟ್ರಿ ಹೋಗಿ ಅಲ್ಲಿ ರಿಪ್ರೆಸೆಂಟ್ ಮಾಡೋದು ನಮ್ಮ ಇಂಡಿಯಾನ ರಿಪ್ರೆಸೆಂಟ್ ಮಾಡೋರನ್ನ ಅವರು ಡಿಪ್ಲೊಮ್ಯಾಟ್ అని ಅಂತಾರೆ. ನಮ್ಮ ಮೋಡಿಜಿ ಕೂಡ ಓದ್ತಾ ಇರ್ತಾನೆ ಹೌದಾ. ಸೊ ಹಂಗೆ ವಿ ಗೆಟ್ ಟು ನೋ ಅಬೌಟ್ ದ ಡಿಪ್ಲೊಮ್ಯಾಟ್ ಫಾಲೋಡ್ ಬೈ ಇನ್ಸ್ಪೈರ್ಡ್ ಬೈ ಮಹಾತ್ಮ ಗಾಂಧಿ. ಅಂದರೆ ಮಹಾತ್ಮ ಗಾಂಧಿ ಜಿ ಅವರು ವ್ಯಾಲ್ಯೂಸ್ కానీ ಇಲ್ಲದಿಕ್ಕರೆ ಅವರು ಪಾತದೇ ಈ ವಿಜಯಲಕ್ಷ್ಮಿ ಪಂಡಿತ್ ಆಕಿನೂ ಫಾಲೋ ಆಗ್ತಾ ಇರ್ತಾಳೆ ಫಾಲೋ ಆಗ್ತಾ ಇರ್ತಾಳೆ. ಸೊ ಇಲ್ಲಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ ಏನು ಇಂಪಾರ್ಟೆಂಟ್ ಏನಂದರೆ ಆಥರ್ಸ್ ಅಚೀವ್ಮೆಂಟ್ ಓಕೆನಾ. ಸೊ ಇಲ್ಲಿ ಆಥರ್ಸ್ ಅಚೀವ್ಮೆಂಟ್ ಅನ್ನೋದು ತುಂಬ ಹೆಚ್ಚು ಕೇಳಿಸ್ಕೊಂತಾ ಇರ್ತಾನೆ. ಅಂದರೆ ಫ್ರೀಕ್ವೆಂಟಿಯೇ ನಮ್ಮ ಬೋರ್ಡ್ ಎಕ್ಸಾಮ್ದೇ ಎಲ್ಲಿ ಕೇಳಿಸ್ಕೊತಾರೆ ಅಂದರೆ ಶಾರ್ಟ್ ಆನ್ಸರ್ ಕ್ವಶನ್ಸೇ ಕೇಳಿಸ್ಕೊಂಡ್ಬಿಡ್ತಾರೆ ಓಕೆ. ಸೊ ಈ ಥರ ನೀವು ಆಥರ್ ಗುరించి ಯಾರ ಗುరించి ವಿಜಯಲಕ್ಷ್ಮಿ ಪಂಡಿತ್ ಗುరించి ನೀವು ಓದ್ಕೊಬೇಕು. ಎಸ್. ಸೊ ಇಲ್ಲಿ ನಮಗೆ ವಿ ಹ್ಯಾವ್ ಅ ಸೆಂಟ್ರಲ್ ಐಡಿಯಾ. ಸೊ ಇಲ್ಲಿ ನಮಗೆ ಒಂದು ಸಣ್ಣ ಮೆಸೇಜ್ ಅನ್ನೋದು ನಮಗೆ ನಮ್ಮ ತಲೆಗೆ ಬರಬೇಕು. ಏದಕ್ಕೆ ಅಂದರೆ ಇಲ್ಲಿ ಸೆಂಟ್ರಲ್ ಐಡಿಯಾ ಅಂದ್ರೇನು ಇಟ್ ಈಸ್ ದ ಮೇನ್ ಮೆಸೇಜ್ ಆಫ್ ದ ಲೆಸನ್ ಮೇನ್ ಮೆಸೇಜ್ ಆಫ್ ದ ಸ್ಟೋರಿ. ಸೊ ಇಲ್ಲಿ ನಮಗೆ ಒಂದು ಲೈನ್ ಅದೇ ಎಂದದು ನೋ ಒನ್ ಕ್ಯಾನ್ ಹಾರ್ಮ್ ಯು ಎಕ್ಸೆಪ್ಟ್ ಯುವರ್ ಸೆಲ್ಫ್. ಸೊ ಇಲ್ಲಿ ಏನು ಅರ್ಥವಾಗಿದೆ ನಿಮಗೆ ಅನ್ನೋದು ಕಮೆಂಟ್ ಮಾಡಿರಿ. ಆ್ಯಂಡ್ ಆಲ್ಸೋ ಐ ಆಮ್ ರೆಡಿ అని ಕಮೆಂಟ್ ಮಾಡಿದ್ರೆ ಇಲ್ಲವಾ ರೈಟ್. ಸೊ ಇಲ್ಲಿ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ you will get more and more videos of mine and the other teachers also ಓಕೆನಾ. ಸೊ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ರೇನೆ ನಿಮಗೆ ಈ ಲಿಂಕ್ಸ್ ಅನ್ನೋವು ಬರ್ತಾ ಇರ್ತವೆ ಓಕೆನಾ. ಆ್ಯಂಡ್ ನನ್ನ ನೀವು ಹೊಸ ನೋಡ್ತಾ ಇದ್ದರೆ ನನ್ನ ಹೆಸರು ತನ್ಮಯ್ ಓಕೆ. ಸೊ ನಾನು ಇವಲ್ಲಿದ್ದ ನಿಮ್ಮ 9th ಕ್ಲಾಸೇ ಕೂಡ ನಾನು ಕೇಳ್ತಾ ಇರ್ತೀನಿ ಇಂಗ್ಲೀಷ್ ಸಬ್ಜೆಕ್ಟೇ ಓಕೆ ಚಲೋ. ಸೊ ಇಲ್ಲಿ ನಮಗೆ ಈ ಲೈನ್ದೇ ಅಂದರೆ ಈ ಲೆಸನ್ದೇ ನಮಗೆ 3 ಕೀವರ್ಡ್ಸ್ ಅನ್ನೋವು ನಾವು ನಮ್ಮ ಎಕ್ಸಾಮ್ದೇ ಬರಬಹುದು. ಒಂದು ಏನಂದರೆ ಹೇಟ್ರಿಡ್. ಸೊ ಇಲ್ಲಿ ಒಂದು ಬಂದು ಹೇಟ್ರಿಡ್ ಗುరించి ನಮಗೆ ಗುರ್ತಾಗ್ತದೆ ಮತ್ತು ಹೇಟ್ರಿಡ್
ಆ್ಯಂಡ್ ಏನದು ಹರ್ಟ್ಸ್ ಅಸ್ ಮೋರ್ ದ್ಯಾನ್ ಅದರ್ಸ್. ಹೌದಾ? ಸೊ ಇಲ್ಲಿ ಹೇಟ್ರಿಡ್ ಅಂದರೆ ಆ ದ್ವೇಷ ಅನ್ನೋದು ಇದ್ದರೆ ಏನಾಗ್ತದೆ ಅಂದರೆ ಈ ಹಾರ್ಮ್ಫುಲ್ನೆಸ್ ಅನ್ನೋದು ನಮ್ಮ ದೇಹ ತುಂಬ ಇರ್ತದೆ ಅನ್ಮತ್. ಸೊ ಹಂಗೆ ಇರೋದಂಗೆ ನೀವು ಮಾಡ್ಕೊಬೇಕು, ರೈಟ್? ಫಾಲೋಡ್ ಬೈ ಅ ಬಿಟರ್ನೆಸ್. ಬಿಟರ್ನೆಸ್ ಅಂದರೆ ಏನು? ಆ ಬಿಟರ್ನೆಸ್ ಅನ್ನೋ ಕ್ವಾಲಿಟಿ ನಮ್ಮ ಅದೇ ಇದ್ದರೆ ಅದು ನಮ್ಮ ಫೀಲಿಂಗ್ಸ್ನ ಅಂದರೆ ಯಾವ್ದಾದ್ರೆ ನಮಗೆ ಈ ಕಾಮ್ನೆಸ್ ಅನ್ನೋದು ಇರ್ತದೋ ಸೊ ಅದೆಲ್ಲ ತೀರಾಗ್ಬಿಡ್ತದೆ ಅನ್ಮದು. ಓಕೆ, ಸೊ ಈ ಬಿಟರ್ನೆಸ್ ಅನ್ನೋದು, ರೈಟ್? ಸೊ ಇಲ್ಲಿ ಫರ್ಗಿವ್ನೆಸ್. ಸೊ ಇಲ್ಲಿ ಈ ಫರ್ಗಿವ್ನೆಸ್ ಅಂದರೆ ನಮ್ಮ ಆಲ್ರೆಡಿ ಗುರ್ತು. ಸೊ ಯಾರನ್ನ ಮಿಸ್ಟೇಕ್ಸ್ ಅನ್ನೋದು ಮಾಡ್ಯಾರ ಅನ್ಕೊಂಡು ಇಟ್ಸ್ ಓಕೆ. ನಿಮ್ಮ ಫ್ರೆಂಡ್ ಯಾರನ್ನ ಇಂಟೆನ್ಷನಲ್ಲೇ ಹಟ್ ಮಾಡ್ದಂಗೆ ಬೈ ಮಿಸ್ಟೇಕ್ ಹಟ್ ಮಾಡ್ಯಾರೆ అని ಅನ್ಕೊಂಡು ನಿಮಗೆ ಇಟ್ಸ್ ಓಕೆ, ಬಿಕಾಸ್ ಶೀ ಈಸ್ ಆರ್ ಹೀ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಸೊ ದ್ಯಾಟ್ಸ್ ವೈ ಯು ವಿಲ್ ಫರ್ಗಿವ್ ದೆನ್. ಹೌದಾ? ಸೊ ಈ ತರಹ ನೀವು ಈ ಕ್ವಾಲಿಟೀಸ್ನ ನೀವು ನಿಮ್ಮ ಲೈಫ್ ದೆಯೇ ಆ್ಯಂಡ್ ಎವ್ರಿ ಡೇ ಇದೆ ಅಂದರೆ ದಿನಾನ ನೀವು ಫಾಲೋ ಆಗ್ತಾ ಇರಬೇಕು. ಸೊ ನಮಗೆ ಸ್ಟೋರಿ ಹಿಂದಕ್ಕೆ ಅಂದರೆ ಏನಾಗಿದೆ ಅಂದರೆ ಒಂದು ಎಸ್. ಸೊ ಇಲ್ಲಿ ಹರ್ ಪೇನ್ಫುಲ್ ಸಿಚುವೇಶನ್ಸ್ ಅಂದರೆ ಏನು? ಯಾರ್ದಿಲ್ಲಿ? ಇಲ್ಲಿ ವಿಜಯಲಕ್ಷ್ಮಿ ಪಂಡಿತ್. ಓಕೆನಾ? ಸೊ ಇಲ್ಲಿ ವಿಜಯಲಕ್ಷ್ಮಿ ಪಂಡಿತ್, ರೈಟ್? ವಿಜಯಲಕ್ಷ್ಮಿ ಪಂಡಿತಿಗೆ ಏನಾಗಿದೆ ಅಂದರೆ ಒಂದು ಹಾರ್ಮ್ಫುಲ್ ಸಿಚುವೇಶನ್ ಅನ್ನೋದು ಬಂದಿದೆ. ಏನಂದರೆ ಆಕಿನೋ ಹಸ್ಬೆಂಡ್ ಅನ್ನೋದು ತೀರೋಯ್ಯಾರ ಅನ್ಮಾತು. ಸೊ ದ್ಯಾಟ್ ಈಸ್ ದ ವೆರಿ ಸ್ಯಾಡ್ ಮೂಮೆಂಟ್ ಅಲ್ಲ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಆಕಿನೇ ಇಬ್ಬರು, ಓಕೆ, 3 ಡಾಟರ್ಸ್ ಅಂದರೆ ಮಕ್ಕಳಿರೋದು ಅವರೇ. ಸೊ ಇಲ್ಲಿ ಈ ಮಕ್ಕಳು 3 ಮಕ್ಕಳೇ. ಒಬ್ಬ ಹುಡುಗಿ ಅಂದರೆ ಏನು? ಒಬ್ಬ ಮಗನ ಕೂಡ ಇಲ್ಲ ಅನ್ಮಾತು. 3 ಆರ್ ದ ಡಾಟರ್ಸ್ ಫಾಲೋಡ್ ಬೈ ದ ಏನಾಗಿದೆ ಅಂದರೆ ಆ ಸಿಚುವೇಶನ್ದೇ. ಸೊ ಆಕಿನೂ ವಿಡೋ ಆಗಿಬಿಟ್ಟಲ್ಲ, ಹೌದಾ? ಸೊ ಹಸ್ಬೆಂಡ್ ಇಲ್ಲ కాబట్టి ಶಿ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ವಿಡೋ. ಸೊ ಅಲ್ಲಿ ಅವ್ರ ಹಸ್ಬೆಂಡ್ ಫ್ಯಾಮ್ಲಿ ಅವರು ಈಕಿನ್ಗೆ ಆ್ಯಂಡ್ ಈಕಿನ ಮಕ್ಕಳೇ ಯಾವ ಪ್ರಾಪರ್ಟೀಸ್ ಅನ್ನೋದು ಬರದಂಗೆ ಅವರು ಎಲ್ಲ ಪ್ರಾಪರ್ಟೀಸ್ ಎಲ್ಲ ತೀದಾಕೊಂಡಾರ ಅನ್ಮಾತು. ಸೊ ಈಕಿನ ಏನಿದ್ದಿಲ್ಲ. ಆ್ಯಂಡ್ ಫಾಲೋಡ್ ಬೈ ಏನಾಗಿದೆ ಆ್ಯಂಡ್ ಆ ಟೈಮ್ದೇ ಒಂದು ಆ್ಯಂಗ್ವಿಶ್ ಫೀಲಿಂಗ್ ಅನ್ನೋದು ಬಂದದ ಅನ್ಮಾತು. ಆ್ಯಂಗ್ವಿಶ್ ಫೀಲಿಂಗ್ ಅಂದರೆ ಎಂದು? ಸೊ ಇಲ್ಲಿ ಗ್ರೇಟ್ ಮೆಂಟಲ್ ಪೇನ್ ಅಂದರೆ ಸ್ಟ್ರೆಸ್ ಅನ್ನೋದು, ಮೆಂಟಲ್ ಹೆಲ್ತ್ ಅನ್ನೋದು ಟೋಟಲಿ ಡಿಕ್ರೀಸ್ ಆಗಿಬಿಟ್ಟದೆ. ಓಕೆ, ರೈಟ್? ಸೊ ಇಲ್ಲಿ ನಮಗೆ ಸ್ವಲ್ಪ ಮೀನಿಂಗ್ಸ್ ಅನ್ನೋವೆ ಏನಂದರೆ 1 2 3. ಆ್ಯಂಗ್ವಿಶ್ ಒಂದು ನಾನು ಆಲ್ರೆಡಿ ಇಷ್ಟು ಮುಂಚೆ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫಾಲೋಡ್ ಬೈ ದ ರೀಸೆಂಟ್ಮೆಂಟ್. ರೀಸೆಂಟ್ಮೆಂಟ್ ಅಂದ್ರೇನು? ಬಿಟರ್ ಫೀಲಿಂಗ್ಸ್. ಓಕೆನಾ? ಸೊ ಬಿಟರ್ ಫೀಲಿಂಗ್ಸ್ ಫಾಲೋಡ್ ಬೈ ವಿ ಹ್ಯಾವ್ ಅ ಅನ್ಕಂಟ್ರೋಲ್ಡ್ ರೇಜ್. ಸೊ ಇಲ್ಲಿ ನಮಗೆ ಆ್ಯಂಗರ್. ಸೊ ಇವೆಲ್ಲ ಇದ್ರೆ ನಿಮ್ಗೆ ಏನಾಗ್ತದೆ? ನಿಮ್ಮ ಪೀಸ್ ಆಫ್ ಮೈಂಡ್ ಅನ್ನೋದು ಅದು ಹೋಗಿಬಿಡ್ತದೆ, ರೈಟ್? ಸೊ ಇವೆಲ್ಲ ನೀವು ಅಸಲು ಫಾಲೋ ಆಗಬಾರ್ದು. ಸೊ ಏನು ಫಾಲೋ ಆಗಬೇಕಂದ್ರೆ ಗಾಂಧೀಜಿ ನಮಗೆ ರೋಸ್ ವ್ಯಾಲ್ಯೂಸ್ ಅನ್ನೋದು ಈ ಲೆಸನ್ದೇ ಕೇಳಾನೆ. ಸೊ ಏನು ಆ ವ್ಯಾಲ್ಯೂ ಅನ್ನಂದರೆ ಫಸ್ಟ್ ಬಂದು, ಓಕೆ, ಸೊ ಸ್ಟೋರಿದೇ. ಸೊ ಈ ಲೆಸನ್ದೇ ಒಂದು ಲೈನ್ ಅನ್ನೋದು ನಮಗೆ ಮೆನ್ಷನ್ ಮಾಡ್ಕೊಂಡು ಅದೇ ಏನದು? ಹ್ಯಾವ್ ಯು ಮೇಡ್ ಪೀಸ್ ವಿತ್ ಯುವರ್ ರಿಲೇಟಿವ್ಸ್. ಅಂದರೆ ಏನು ಅಂದರೆ ನಿಮ್ಮ ರಿಲೇಟಿವ್ಸ್ದು ಅಂದರೆ ಒಳ್ಳೆ ಥರ ನೀವು ಇದ್ದರೆ ಇಲ್ಲವ ಅಂದರೆ ಸ್ವಲ್ಪ ಆ ಕಾಮ್ನೆಸ್ ಆ ರಿಲೇಷನ್ ಅನ್ನೋದು ಅದನ್ನು ಇಲ್ಲವ ಅಂದಪ್ಪಲ ಕೇಳಿಸ್ಕೊಂಡೇನೆ. ಯಾರು? ಗಾಂಧೀಜಿ ವಿಜಯಲಕ್ಷ್ಮಿ ಪಂಡಿತಿ. ಸೊ ಇಲ್ಲಿ ಆಕಿನೇನು ಕೇಳಲ್ಲ ಅಂದರೆ ಶಿ ರೆಫ್ಯೂಸ್ಡ್ ಅಂದರೆ ಅವ್ರದ್ದು ನನಗೆ ಅಸಲೇನು ಸಂಬಂಧನೇ ಇಲ್ಲ, ಅವ್ರು ನನಗೆ ಅಷ್ಟು ಬಾಧ ಇಕ್ಕ್ಯಾರೆ. ಎದಕ್ಕೆ ಅಂದರೆ ಅವರು ಪ್ರಾಪರ್ಟಿ ಅನ್ನೋದು ತಗೊಂಡಾರಲ್ಲ, ರೈಟ್? ಸೊ ಹಂಗೆ ನಾನು ಅಸಲು ಅವ್ರನ್ನ ಫರ್ಗಿವ್ ಅಸಲು ಮಾಡೇ ಮಾಡಿಲ್ಲ. ಸೊ ಇವೆಲ್ಲ ಕನ್ವರ್ಸೇಷನ್ ಅನ್ನೋದು ನಡ್ತಾ ಇದೆ. ಸೊ ಇಲ್ಲಿ ಆಕಿನು ಏನು ಅನ್ಸದೆ, ಹೆಂಗೆ ಅನ್ಸದೆ ಅಂದರೆ ಒಂದು ಪ್ರಾಪರ್ಟೀಸ್ ಅನ್ನೋದು ಆಕಿನ ಜೊತೆ ತೀದಾಕೊಂಡಾರೆ. ಸೊ ಇಲ್ಲಿ ಏನಾಗಿದೆ ಸೊ ಇಲ್ಲಿ ಮೊತ್ತಾನ್ಗೆ ಏನಾಗಿ ಬಂದದೆ? ಒಂದು ರೈಟ್? ಸೊ ಇಲ್ಲಿ ಎಮೋಷ್ನಲ್ ವೂಂಡ್ಸ್ ಅನ್ನೋವು ಆಕಿನ ಮೈಂಡೇ ಅಸಲು ಸ್ಟೇಬಲ್ ಇಲ್ಲ ಅನ್ಮತ್. ಆಕಿನು ಏನಕ್ಕೆ ಸ್ಟೇಬಲ್ ಇಲ್ಲ ಅಂದರೆ ಪ್ರಾಪರ್ಟಿ ಅನ್ನೋದೆಲ್ಲ ತೀದಾಕೊಂಡಾರೆ. ಅಸಲು ಮ್ಯಾರಿಡ್ ವುಮೆನ್ಸೇ ಈ ಪ್ರೆಸೆಂಟ್ ನಮ್ಮ ಜನ್ರೇಷನ್ದೇ ಏನಂದರೆ ಇಫ್ ಎವರ್, ಓಕೆ, ಸೊ ಆಕಿನ ವಿಡೋ ಆಯಲ್ಲ ಅನ್ಕೊಂಡು, ಓಕೆ, ಸೊ ಹರ್ ಹಸ್ಬೆಂಡ್ ಪಾಸ್ಡ್ ಅವೇ. ಸೊ ಆ ಟೈಮ್ದೇ ಸುಪ್ರೀಂ ಕೋರ್ಟ್ ಅನ್ನೋದು ಹಸ್ಬೆಂಡ್ಗೆ ಇದ್ದ ಯಾವ ಪ್ರಾಪರ್ಟೀಸ್ ಅರ್ರಿ ಕೂಡ ಆಕಿನ್ನೇ
ಇಲ್ಲದಿಕ್ಕರೆ ಆ್ಯಂಡ್ ಆಲ್ಸೋ ಆಕಿನ ಮಕ್ಕಳಿಗೆ ಯಾರಿದ್ರೆ ಕೂಡ ಅವ್ರಿಗೆ ಹೋಗ್ಬೇಕು ಅನ್ಬೋದು. ಸೊ ಇವೆಲ್ಲ ಆಗಿಲ್ಲ ಅನ್ಬೋದು. ಸೊ ಹಂಗೆ ಶಿ ವಾಸ್ ಅ ಲಿಟಲ್ ಬಿಟ್ ಟೆನ್ಸ್ಡ್ ಅನ್ಬೋದು ಆ್ಯಂಡ್ ಆಲ್ಸೋ ಸ್ಟ್ರೆಸ್ಡ್. ಇಲ್ಲಿ ನಮಗೆ ಯಾ ಯಾ ಇಲ್ಲಿ ನಮಗೆ ಸ್ಟೋರಿ ಪ್ರಕಾರ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ತೆಲ್ತದೆ ಅನ್ಬೋದು. ಫಸ್ಟ್ ಬಂದು ಏನಾಗಿದೆ, ಬಿಫೋರ್ ಫರ್ಗಿವ್ನೆಸ್ ಅಂದರೆ ಏನು ಅಂದರೆ ಸ್ಟೋರಿದೆಯೇ ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ಒಬ್ಬ ಪರ್ಸನ್ನ ಫರ್ಗಿವ್ ಅನ್ನೋದು ಮಾಡಲ್ಲ ಅನ್ಬೋದು. ಸೊ ಅಲ್ಲಿ ಬಿಫೋರ್ ಫರ್ಗಿವ್ನೆಸ್ ಆ್ಯಂಡ್ ಆಫ್ಟರ್ ಫರ್ಗಿವ್ನೆಸ್ ಅನ್ನೋದು ಏನು ತೇಡ ತೆಲ್ತದೆ ಅನ್ನೋದು ನಾವು ಇವಲ್ಲಿ ಡಿಸ್ಕಸ್ ಮಾಡ್ಕೊಳಮ್. ನೀವು ಕೂಡ ನಿಮ್ಮ ರಿಯಲ್ ಲೈಫ್ದೇ ಹೆಂಗೆ ನೀವು ಅಲ್ಲಿ ಅಂದರೆ ವಾಟ್ ಎವರ್ ಮೇ ಬಿ ಆ ಸಿಚುವೇಶನ್ನ, ಸೊ ಆ ಸಿಚುವೇಶನ್ ಪ್ರಕಾರ ನಾವು ಹೆಂಗೆ ಆ ನಮ್ಮ ಗಾಂಧೀಜಿ ಅಡ್ವೈಸ್ನ ಫಾಲೋ ಆಗಿಬಿಟ್ಟು ರೈಟ್ ಅದನ್ನ ತಕೊಂಡು ನಮ್ಮ ಲೈಫ್ನ ಹೆಂಗೆ ಚೇಂಜ್ ಮಾಡ್ಕೊಬೇಕು ಅನ್ನಪ್ಲೆ ನಾವು ಫಾಲೋ ಆಗಬೇಕು. ಒಂದು ಎವ್ರಿ ಒನ್ ಫೆಲ್ಟ್ ರಿಲೀವ್ಡ್. ಓಕೆನಾ. ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಲೆಸನ್ ಇಲ್ಲಿ ಫಸ್ಟ್ ಬಂದು ಬಿಫೋರ್ ಫರ್ಗಿವ್ನೆಸ್ ದೇ ಆ್ಯಂಗರ್ ಆ್ಯಂಡ್ ಬಿಟರ್ನೆಸ್ ಅನ್ನೋದು. ಓಕೆ. ಸೊ ಈ ಕ್ವಾಲಿಟೀಸ್ ಎಲ್ಲ ಇರ್ತವೆ. ಆ್ಯಂಗರ್ ಆ್ಯಂಡ್ ಬಿಟರ್ನೆಸ್, ನೋ ಪೀಸ್ ಆಫ್ ಮೈಂಡ್, ಫ್ಯಾಮಿಲಿ ಟೆನ್ಷನ್ಸ್ ಅನ್ನೋದು ಸ್ಟ್ರೆಸ್ ಹೈ ಬಿಡ್ತವೆ ಆ್ಯಂಡ್ ಫೆಲ್ಟ್ ಟ್ರ್ಯಾಪ್ಡ್ ಆ್ಯಂಡ್ ಆಲ್ಸೋ ಬರ್ಡನ್ಡ್. ಸೊ ಇವೆಲ್ಲ ಈ ಕ್ವಾಲಿಟೀಸ್ ಎಲ್ಲ ನಮಗೆ ಬರ್ತವೆ ಅನ್ನೋದು. ಸೊ ಫರ್ಗಿವ್ ಮಾಡ್ರೆ, ಒಂದು ವೇಳೆ ನಾವು ಫರ್ಗಿವ್ ಮಾಡ್ರೆ കാരണം ಏನಾಗ್ತದನಂದರೆ ಎಲ್ಲರೂ ಸೆಟ್ ಆಗಿಬಿಡ್ತಾರೆ. ಎವ್ರಿ ಒನ್ ಫೆಲ್ಟ್ ರಿಲೀವ್ಡ್ ಅಂದರೆ ಎಲ್ಲರೂ ಸೆಟ್ ಆಗಿಬಿಡ್ತಾರೆ. ಫಾಲೋಡ್ ಬೈ ಫ್ಯಾಮಿಲಿ ಟೆನ್ಷನ್ಸ್ ಡಿಸಪಿಯರ್ಡ್ ಆ್ಯಂಡ್ ಏನು ಡೀಪ್ ಪೀಸ್ ವಿಟಿನ್ ಆ್ಯಂಡ್ ಗ್ರೇಟ್ ಬರ್ಡನ್ ಲಿಫ್ಟೆಡ್. ಸೊ ಇವೆಲ್ಲ ನಮಗೆ ಒಂದು ಲೈನ್ದು ನಮ್ಮ ಲೆಸನ್ದೇ ಅದನ್ಮಾತು. ಒಂದು ಬಂದು ಐ ಫೆಲ್ಟ್ ಆ್ಯಸ್ ಇಫ್ ಅ ಗ್ರೇಟ್ ಬರ್ಡನ್ ಹ್ಯಾಡ್ ಬೀನ್ ಲಿಫ್ಟೆಡ್ ಫ್ರಮ್ ಮೈ ಶೋಲ್ಡರ್ಸ್. ಓಕೆನಾ. ಸೊ ಇವೆಲ್ಲಕ್ಕಿನೂ ಫಾಲೋ ಆಗಲ್ಲ ಅನ್ಮಾತು. ಸೊ ಈವನ್ ದೋ ಶಿ ಹ್ಯಾಡ್ ಎ ಸಿಚುವೇಶನ್, ವೆರಿ ಬ್ಯಾಡ್ ಸಿಚುವೇಶನ್, ಈ ಸಿಚುವೇಶನ್ಸ್ಲಿದ್ದ ಅಂದರೆ ಈ ಕ್ವಾಲಿಟೀಸ್ಲಿದ್ದ ಗಾಂಧೀಜಿ ಅಡ್ವೈಸ್ ಮಾಡ್ರೆ ಈ ಥರ ಚೇಂಜ್ ಆಗಿಬಿಟ್ಟಲ್ಲ ಅನ್ಮಾತು. ರೈಟ್. ಸೊ ಹೆಂಗೆ ಬಂದದೆ ಆ ಚೇಂಜ್ ಅನ್ನೋದು, ಸ್ಟೋರಿದೆ ಏನಾಗಿದೆ ಅನ್ನಪ್ಪಲ್ಲ ನಾವು ತಿಳ್ಕೊಳಮ್ಮ. ರೈಟ್. ಸೊ ನಮಗೆ ನಾನು ರಿವಿಷನ್ ರೋಡ್ ಮ್ಯಾಪ್ದೇ ಆ ಪ್ಯಾಟ್ರನ್ದೇ, ಸೊ ಆ ಸ್ಲೈಡ್ದೇ ನಾನು UN ಇನ್ಸಿಡೆಂಟ್ ಅಂದಪ್ಪಲ್ಲ ನಾನು ನೋಡಿಸ್ತೀನಿ. ಸೊ ವಾಟ್ ಈಸ್ ದಿಸ್ UN ಇನ್ಸಿಡೆಂಟ್ಸ್ ಅನ್ನಂದರೆ, ಸೊ ಇಲ್ಲಿ ನಮಗೆ ಮಿಸಸ್ ಪಂಡಿತ್ಜಿ, ಓಕೆ, ಅಂದರೆ ವಿಜಯಲಕ್ಷ್ಮಿ ಪಂಡಿತ್ಜಿ ಆಕಿನು UN ಹೋಯಲ್ಲ, ಅಂದ್ರೇನು ಯುನೈಟೆಡ್ ಸ್ಟೇಟ್ಸ್ ಹೋಗಿ ಅಲ್ಲಿ ಜನರಲ್ ಅಸೆಂಬ್ಲಿ ಅನ್ನೋದು ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಇಲ್ಲಿ ಒಂದು ಡಿಬೇಟ್ ದಯೆ. ಓಕೆ. ಸೊ ಇಲ್ಲಿ ಒಂದು ಡಿಬೇಟ್ ದಯೆ ಏನಾಯದನಂದರೆ, ಓಕೆ, ಡಿಬೇಟ್ ಅಂದರೆ ಏನು, ಸೊ ಒಂದು ಟಾಪಿಕ್ ಕೊಡ್ತಾರೆ, ಅದರ ಗುరించి ಅದು ಇದು ಚರ್ಚಲ್ ಅನ್ನೋದು ಅವರು ಮಾಡ್ಕೊತಾ ಇರ್ತಾರೆ. ಸೊ ಇಲ್ಲಿ ಶಿ ರಿಪ್ರೆಸೆಂಟೆಡ್ ಇಂಡಿಯಾ ಆಸ್ ಅ ಇಂಡಿಯಾ ಡೆಲಿಗೇಟ್ ಆಸ್ ದ UN. ನೆಕ್ಸ್ಟ್ ಟಾಪಿಕ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ಆಫ್ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ. ಸೊ ದಿಸ್ ವಾಸ್ ಅ ಮೇಜರ್ ಟಾಪಿಕ್. ಎಲ್ಲಿ? ಅಲ್ಲಿ UN ಜನರಲ್ ಅಸೆಂಬ್ಲಿ ಇದೆ. ಫಾಲೋಡ್ ಬೈ ಇಲ್ಲಿ ಆಪೋನೆಂಟ್ಸ್ ಅಂದರೆ ಏನು, ಡಿಬೇಟ್ದೇ ನಾವಿರ್ತೀವಿ, ನಮ್ಮ ಆಪೋನೆಂಟ್ಸ್ ಅನ್ನೋರು ಇರ್ತಾರೆ. ಸೊ ಅವರು ಏನು ಕೇಳ್ಯಾರಂದರೆ ಪರ್ಸ್ನಲಿ ಯಾವುದೊಂದು ತಿದ್ದಾರೆ ಅನ್ನೋದು. ಸೊ ಇಲ್ಲಿ ಟಾಪಿಕ್ ಎಂದು ನಮ್ಮ ಇಂಡಿಯಾ ಅಂದರೆ ನಮ್ಮ ಇಂಡಿಯಾ ಮೆಂಬರ್ಸ್ನ ಸೌತ್ ಆಫ್ರಿಕಾ ಅಂದರೆ ನಮ್ಗೆ ಏನು ಗುರ್ತು ಬರ್ತದೆ, ಗಾಂಧೀಜಿನ ಆ ಟೈಮ್ದೇ ರನ್ನಿಂಗ್ ಟ್ರೈನ್ದೇ ಹಿಂಗೆ ದೊಬ್ಬೆ ಅನ್ನೋದು. ಸೊ ಇವೆಲ್ಲ ಈ ಟಾಪಿಕ್ ಎಲ್ಲ ಆ ಟೈಮ್ದೇ ಡಿಸ್ಕಸ್ ಮಾಡ್ತಾ ಅವ್ರೆ. ಆಪೋನೆಂಟ್ಸ್ ಬಂದು ಅವರು ಈಗಿನ ಪರ್ಸ್ನಲ್ ಫ್ಯಾಮಿಲಿ ಮ್ಯಾಟರ್ಸ್ಗೆ ನಾವೆಲ್ಲ ತೀದಿ ಸ್ವಲ್ಪ ಡೀಪ್ ಡಿಸ್ಕಷನ್ಸ್ ಅನ್ನೋದು ಓದಾ ಇತ್ತು ಅನ್ಬೋದು. ಸೊ ಇಲ್ಲಿ ಇನ್ಷಿಯಲಿ ಶಿ ರಿಯಾಕ್ಟೆಡ್. ಸೊ ಇಲ್ಲಿ ಏನಂದರೆ ಫಸ್ಟ್ ಅದೇ ಪಂಡಿತ್ಜಿ ಅಂದರೆ ಮಿಸಸ್ ಪಂಡಿತ್ಜಿ ಶಿ ರಿಯಾಕ್ಟೆಡ್ ಆ್ಯಂಡ್ ಸ್ವಲ್ಪ ಮೈಂಡಿಂದ ಅನ್ಕೊಂಡಲ್ಲ ಅನ್ಬೋದು. ಸೊ ಗಾಂಧೀಜಿಸ್ ಅಡ್ವೈಸ್ ಅನ್ನೋದು ನಾನು ಫಾಲೋ ಆಗಬೇಕು. ಸೊ ಫಾಲೋ ಆಗುವಾಸೆ ಏನು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು. ಆಮಾಸೆ ಏನೋ ಆನ್ಸರ್ ಒಂದು ಕೊಟ್ಟಲೆ. ಸೊ ಆನ್ಸರ್ ಆಮಾಸೆ ಹರ್ ಅಪ್ರೋಚ್ ಅನ್ನೋದು ಅಂದರೆ ವೇ ಆಫ್ ಕನ್ವರ್ಸೇಷನ್ ಅನ್ನೋದು ಗಾಂಧೀಜಿ ಅಡ್ವೈಸ್ ತಕೊಂಡು ಚೇಂಜ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಆಮಾಸೆ ಆ ಡಿಬೇಟ್ ಅನ್ನೋದು ಕಂಪ್ಲೀಟ್ಲಿ ಕ್ಲೋಸ್ ಆಗಿಬಿಟ್ಟು ಪರ್ಸ್ನಲ್ ಅಟ್ಯಾಕ್ಸ್ ಅಂದರೆ ಏನು ಅಂದರೆ
ಏನಾದ್ರೆ ಕೂಡ ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವ ಸಿಚುವೇಶನ್ ಆದ್ರೆ ಕೂಡ ನೀವು ಯಾವ ಥರ ಆ ಪ್ರಾಬ್ಲಮ್ನ ನೀವು ಡೀಲ್ ಮಾಡ್ತಿದ್ರಿ. ನಿಮಗೆ ಕೆಟ್ಟದಾದ್ರೆ ಕೂಡ ಕನ್ವೆ ಅನ್ನೋದು ಒಳ್ಳೆ ಥರ ಮಾಡ್ರೆ ನಿಮಗೆ ಈ ಅಪ್ರೋಚ್ ಕನ್ವೆ ಅಂದರೆ ಅಪ್ರೋಚ್ ಅನ್ನೋದು ಒಳ್ಳೆ ಥರ ಮಾಡ್ರೆ ನಿಮ್ಮ ಪ್ರಾಬ್ಲಮ್ ಅನ್ನೋದು ಚೇಂಜ್ ಆಗಿಬಿಡ್ತದೆ, ಸಾಲ್ವ್ ಆಗಿಬಿಡ್ತದೆ. ಸೊ ದಿಸ್ ವಾಸ್ ದ ಲೆಸನ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ UN ಇನ್ಸಿಡೆಂಟ್. ಇನ್ನೊಂದು ಬಂದು ಏನಂದರೆ ಇಲ್ಲಿ ಈ UN ಇನ್ಸಿಡೆಂಟ್ ಅದೇ ನಮಗೆ 4 ಮಾರ್ಕ್ಸ್, ಎಲ್ಲಿ 4 ಮಾರ್ಕ್ಸ್. ಇದೊಂದು ನಾನು ಸುಮ್ಮನೆ ಇದು ಚೇಂಜ್ ಮಾಡ್ತಾ ಇರ್ತೀನಿ, ಸೊ ದ್ಯಾಟ್ಸ್ ಅ ಪ್ರಾಬ್ಲಮ್. ಸೊ ಇಲ್ಲಿ ಈ ಇನ್ಸಿಡೆಂಟ್ ಅನ್ನೋದು 4 ಮಾರ್ಕ್ಸೇ ಇಂಪಾರ್ಟೆಂಟ್ ನಾನು, ಓಕೆನಾ. ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್, ನಾವು ಡಿಸ್ಕಸ್ ಮಾಡಮು. ಓಕೆ, ಸೊ ದಿಸ್ ಈಸ್ ಟೂ ಮಚ್ ಇಂಪಾರ್ಟೆಂಟ್ ಫಾರ್ ದ 4 ಮಾರ್ಕ್ ಆನ್ಸರ್. ಸೊ PYQs ಬಂದದೆ. ವಾಟ್ ಈಸ್ ದ ಕ್ವೆಶನ್ ಈಸ್ ಎಕ್ಸ್ಪ್ಲೇನ್ ದ UN ಇನ್ಸಿಡೆಂಟ್, ವಾಟ್ ಡಿಡ್ ಮಿಸಸ್ ಪಂಡಿತ್ ಲರ್ನ್. ಇಲ್ಲಿ 4 ಮಾರ್ಕ್ಸ್ ಅನ್ನೋದು ಬರ್ತದೆ. ಅಂದಪ್ಪ ನಾನು ಡಿಸ್ಕಸ್ ಮಾಡ್ತೀನಿ, ಅಂದಪ್ಪ ಅಂದಿನಿ. ಸೊ ಇಲ್ಲಿ ಏನು ನೀವು ಬರಬಹುದು ಅನ್ನಂದರೆ ಫಸ್ಟ್ ಬಂದು ವಿ ಆಲ್ರೆಡಿ ನೋ. ಸೊ ಅಪೋನೆಂಟ್ಸ್ ನಾನು ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ನೀವು ಏನು ಮಾಡ್ಬೇಕಂದ್ರೆ ಸೊ ಆ್ಯಂಡ್ ಸೊ ಅಂದರೆ ಈ ಸಿಚುವೇಶನ್ ಅನ್ನೋದು ಆಯದನ್ ಮತ್ತು ಏನದು ಪಂಡಿತ್ಜಿ, ಮಿಸಸ್ ಪಂಡಿತ್ಜಿ ಶಿ ವೆಂಟ್ ಟು UN ಅಂದರೆ ಏನು ಯುನೈಟೆಡ್ ಸ್ಟೇಟ್ಸ್, ಅಲ್ಲಿ ಅಮೆರಿಕ ಹೋಗಿ ಡಿಬೇಟ್ ಅನ್ನೋದು ಫಾಲೋ ಮಾಡಿ ಅಪೋನೆಂಟ್ಸ್ ಅನ್ನೋದು ಅವರು ಸ್ವಲ್ಪ ಪರ್ಸನಲ್ ಅಟ್ಯಾಕ್ಸ್ ಅನ್ನೋದು ಮಾಡ್ಯಾರೆ. ಎಸ್, ಓಕೆ. ಮಾಡ್ಕಾಸಿ ಏನಾಯ್ತಂದರೆ ಫಸ್ಟ್ ಬಂದು ಗಾಂಧೀಜಿ ಏನು ಅಡ್ವೈಸ್ ಕೊಟ್ಟಲೆ, ನೋ ಒನ್ ಕ್ಯಾನ್ ಹಾರ್ಮ್ ಯು ಎಕ್ಸೆಪ್ಟ್ ಯುವರ್ ಸೆಲ್ಫ್. ಸೊ ಹಂಗೆ ಆ ಅಡ್ವೈಸ್ ತಗೊಂಡ್ಬಿಟ್ಟು ಸ್ವಲ್ಪ ಅಪ್ರೋಚ್ ಅನ್ನೋದು, ವೇ ಆಫ್ ಕನ್ವರ್ಸೇಷನ್ ಅನ್ನೋದು ಚೇಂಜ್ ಮಾಡಿಬಿಟ್ಟು ಆಕಿನ ಏನು ಮಾಡಲ್ಲ ಅಂದರೆ ಸ್ವಲ್ಪ ಸ್ಮೂತ್ ಡೀಲ್ ಮಾಡಿ ಆ ಸಿಚುವೇಶನ್ನ ಹೆಂಗೆ ಡೀಲ್ ಮಾಡ್ಕೊಂಡಲೆ, ರೈಟ್, ವಿತ್ ಬೈ ಟೇಕಿಂಗ್ ಅಡ್ವೈಸ್ ಆಫ್ ಗಾಂಧೀಜಿ. ಸೊ ಇಲ್ಲಿ ನಮಗೆ ಕನ್ಕ್ಲೂಷನ್ ಅನ್ನೋದು ಹೆಂಗೆ ಬರಬೇಕು ಅನ್ನಂದರೆ ಇಲ್ಲದ ನೋಡೋಣ. ಸೊ ದಿಸ್ ಮೇಡ್ ದ ಡಿಸ್ಕಷನ್ ಮೋರ್ ಸಿವಿಲೈಸ್ಡ್. ಸೊ ಇದು ಕನ್ಕ್ಲೂಷನ್ ಪಾರ್ಟ್. ಸೊ ಇಲ್ಲಿದ್ದ ಇಲ್ಲಿಸನೂ ಕೂಡ ನಮಗೆ ಬರ್ತಾ ಅನ್ನೋದು. ಸೊ ಈ ಎಂಡಿಂಗ್ ಅನ್ನೋದು, ಈ ಕನ್ಕ್ಲೂಷನ್ ಅನ್ನೋದು ನಮಗೆ ವೆರಿ ಇಂಪಾರ್ಟೆಂಟ್. 4 ಮಾರ್ಕ್ಸ್ ಆನ್ಸರ್ ಕೂಡ ಒಂದು 1 ಲೈನ್ ಇಲ್ಲದಕ್ಕೆ ಹಾಫ್ ಲೈನ್, ರೈಟ್, ಹಾಫ್ ಲೈನ್ ಎಂಡಿಂಗ್ ಅನ್ನೋದು ಬರ್ದಿರ ಅನ್ಕೊಂಡು, ಹಾಫ್ ಲೈನ್ ಎಂಡಿಂಗ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಏನು 5 ಮಾರ್ಕ್ಸ್ 6 ಮಾರ್ಕ್ಸ್ ಕೂಡ ಕೊಡ್ಬೋದು, ಎಕ್ಸ್ಟ್ರಾ ಮಾರ್ಕ್ಸ್ ಕೂಡ ಕೊಡ್ತಾರೆ. ಸೊ ಇವೆಲ್ಲ ಮಾರ್ಕ್ಸ್ ಬೇಕಂದ್ರೆ ನೀವೇನು ಮಾಡಬೇಕು, ನೀವು ನಾನು ಕೇಳೋದು ಫಾಲೋ ಆಗಬೇಕು. ಓಕೆ, ರೈಟ್. ಸೊ ವಿ ಹ್ಯಾವ್ ಒನ್ ಮೋರ್ ಕ್ವೆಶನ್ ಇನ್ ಅ 4 ಮಾರ್ಕ್. ಸೊ PYQs ಇದು ಬಂದದ ಮಾತು, ಓಕೆನಾ. ಸೊ ಫಾಲೋ ದಿಸ್ ಮೈ ಅಡ್ವೈಸ್. ಸೊ ಇಲ್ಲೇನಂದರೆ ಹೌ ಡಿಡ್ ಗಾಂಧೀಜೀಸ್ ಅಡ್ವೈಸ್ ಚೇಂಜ್ ಮಿಸಸ್ ಪಂಡಿತ್ಸ್ ಲೈಫ್. ಸೊ ಇಲ್ಲಿ ಹೆಂಗೆ ಚೇಂಜ್ ಆಗಿದೆ ಒಂದು ವರ್ಡ್ ಅನ್ನೋದು ನೀವು ಇನ್ಕ್ಲೂಡ್ ಮಾಡಬೇಕು. ಏನು ವರ್ಡ್ ಇನ್ಕ್ಲೂಡ್ ಮಾಡ್ತೀರಿ, ಒಂದು ಬಂದು ಓಕೆ. ಸೊ ಇಲ್ಲೇನದು ನೋ ಒನ್ ಕ್ಯಾನ್ ಹಾರ್ಮ್ ಯು ಎಕ್ಸೆಪ್ಟ್ ಯುವರ್ ಸೆಲ್ಫ್. ಈ ಲೈನ್ ಅನ್ನೋದು ನೀವು ಎಲ್ಲ ಯಾವ ಕ್ವಶನ್ ಆನ್ಸರ್ ಬಂದರೂ ಕೂಡ ನೀವು ರಿಪ್ರೆಸೆಂಟ್ ಮಾಡಿ. ಓಕೆ, ಸೊ ರಿಪ್ರೆಸೆಂಟ್ ಮಾಡಿ ಆ ಲೈನ್ యొక్క ಅರ್ಧ ಏನು ಅನ್ನೋದು ನೀವು ಆನ್ಸರ್ದೆ ಬರಂಡಿ, ಓಕೆನಾ. ಸೊ ಫಾಲೋಡ್ ಬೈ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಡೌನ್ ಶಿ ಫೈನಲಿ ವಿಸಿಟೆಡ್ ಹರ್ ರಿಲೇಟಿವ್ಸ್ ಆ್ಯಂಡ್ ಇಮಿಡಿಯೇಟ್ಲಿ ಫೆಲ್ಟ್ ರಿವೀಲ್ಡ್ ಆ್ಯಂಡ್ ಫ್ರೀ ಆ್ಯಸ್ ಇಟ್ ಹ್ಯಾಸ್ ಅ ಗ್ರೇಟ್ ಬರ್ಡನ್ ಹ್ಯಾಸ್ ಬಿನ್ ಲಿಫ್ಟೆಡ್ ಅನ್ಮತ್ತೆ. ಸೊ ಹಿಂಗೆ ಆ ಥರ ಆಕಿನ ಪ್ರೊಫೆಷ್ನಲ್ ಲೈಫ್ನ ಪರ್ಸ್ನಲ್ ಲೈಫ್ನ ರಿಲೇಟ್ ಮಾಡ್ಕೊಂತ ಅಂದರೆ ಗಾಂಧೀಜಿ ಅಡ್ವೈಸ್ ಅನ್ನೋದು ತಗೊಂಡು ಒಂದು ಸಕ್ಸಸ್ ವೇದೇ ಆಕಿನ ಲೈಫ್ ಅನ್ನೋದು ಒಯ್ಯದ ಅನ್ಮತ್ತೆ. ಸೊ ನಿಮ್ಮ ಲೈಫ್ ಕೂಡ ಓಕೆ, ನೀವು ಕೂಡ ಹಿಂಗೇನೆ ಗಾಂಧೀಜಿಸ್ ಅಡ್ವೈಸ್ ಅನ್ನೋದು ಆ ಲೈನ್ ಅನ್ನೋದು ನೀವು ತಗೊಂಡು ಫಾಲೋ ಇದ್ದರೆ ಒಳ್ಳೆಯ ಮಾತು. ಓಕೆ, ರೈಟ್. ಸೊ ಇಲ್ಲಿ ಇನ್ನೊಂದು ಇನ್ಸಿಡೆಂಟ್ ಏನಂದರೆ ಡಿನ್ನರ್ ಪಾರ್ಟಿ. ಅದು ದ್ಯಾಟ್ ಈಸ್ ದ ಒನ್ ಇನ್ಸಿಡೆಂಟ್, ಏನದು UN ಇನ್ಸಿಡೆಂಟ್. ಸೊ ದಿಸ್ ಇಸ್ ದ ಸೆಕೆಂಡ್ ಇನ್ಸಿಡೆಂಟ್ ನಾನು. ಸೊ ಇಲ್ಲಿ ಈ ಇನ್ಸಿಡೆಂಟ್ದೇ ಏನಾಗಿಬಿಟ್ಟದೆ, ರೈಟ್, ಗೆಸ್ಟ್ ಅನ್ನೋದು ಬರ್ತಾ ಅವ್ರೆ. ಸೊ ನಮ್ಮ ಆಕೆನ ಗುರ್ತಿದ್ದ ಫ್ಯಾಮಿಲಿ ಅಲ್ಲ, ಸೊ ಫ್ರೆಂಡ್ಸ್ ಅವು ಇವು ಇವರು ಬರ್ತಾವ್ರೆ. ಸೊ ಇಲ್ಲಿ ಯಾರು ಅವ್ರು ಅನ್ನಂದರೆ ಇಂಪಾರ್ಟೆಂಟ್ ಗೆಸ್ಟ್ ಬಂದು ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಈ ಡಿನ್ನರ್ ಪಾರ್ಟಿದೆಯೇ ನಮಗೆ ಗೆಸ್ಟ್ ಯಾರು ಅನ್ನಂದರೆ PM ಆಫ್ ಗ್ರೇಟ್ ಬ್ರಿಟೈನ್ ಆ್ಯಂಡ್ ಲೇಡಿ ಎಡನ್, ಓಕೆನಾ. ಸೊ ದೀಸ್ ಆರ್ ದ ಗೆಸ್ಟ್.
ಇನ್ ದ ಡಿನ್ನರ್ ಪಾರ್ಟಿ. ಸೊ ಆ ಟೈಮ್ಗೆ ಡಿನ್ನರ್ ಅನ್ನೋದು ಸ್ವಲ್ಪ ಡಿಲೇ ಆಗಿಬಿಟ್ಟಿದೆ. ಸೊ ಡಿಲೇ ಆಕಾಸಿ ಏನಾಗಿದೆ ಇಲ್ಲಿ ಪಂಡಿತಿಯೇ, ಸೊ ಮಿಸಸ್ ಪಂಡಿತ್ಜಿಯೇ ಆಕೆಗೆ ತುಂಬ ಕೋಪ ಬಂದದ ಮತ್ತು ಎದಕ್ಕೆ ನಂಗೆ ಆಲ್ರೆಡಿ ಹಸುವಾತೈತೆ, ಸೊ ನೀವು ಇನ್ನೂ ಲೇಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಆ ಸ್ಟ್ರೆಸ್ ಅನ್ನೋದು ತಗೊಂಡು ಯಾರು ಬಂದರೆ ಅವ್ರ ಮೇಲೆ ನಾವು ಮೋತ್ಕೊಂತ ಇರ್ತೀವಿ, ಹೌದಾ? ಸೊ ನಿಮಗೆ ಕೂಡ ನಿಮ್ಮ ಮನೆ ನಿಮಗೆ ನೀವು ಸ್ಕೂಲಿಂದ ಬಂದ ಮಾಸೆ ಸ್ವಲ್ಪ ಹಂಗರ್ನೆಸ್ ಅನ್ನೋದು ಇರ್ತದೆ. ಸೊ ಆ ಹಸುವು ಹೊತ್ನಲ್ಲಿ ನಿಮ್ಮ ಅಮ್ಮನು ಏನಿಕ್ಕಿಲ್ಲ ಅನ್ಕೊಂಡು, ಏನು ಮನೆ ಏನಿಲ್ಲ, ನಿಮ್ಮ ಮಮ್ಮಿ ಇಲ್ಲ, ಸೊ ಮನೆಗೆ ಕೂಡ ಏನಿಲ್ಲ, ಏನು ಮಾಡ್ತೀರಿ ನೀವು? ನಿಮ್ಮ ಮಮ್ಮಿಗೆ ಫೋನ್ ಮಾಡಿ, ಮಮ್ಮಿ ನಂಗೆ ಹಸುವು ಆಗ್ತದೆ ಜಲ್ದಿ ಬಾ ಅಂದಪ್ಲೆ ನೀವು ಮುತ್ಕೊಂತೀರಿ. ಸೊ ಇವೆಲ್ಲ ನೀವು ಮಾಡ್ತೀರಿ కాబట్టి ಆ ಸಿಚುವೇಶನ್ನೇ ನಮ್ಮ ವಿಜಯಲಕ್ಷ್ಮಿ ಅವ್ರಿಗೆ ಬಂದದ ಅನ್ಮಾತು, ರೈಟ್? ಸೊ ಇಲ್ಲಿ ಅಗೇನ್ ಶಿ ರಿಮೆಂಬರ್ಡ್ ಈ ಕೋಟ್ ವಿಚ್ ವಾಸ್ ಗಿವನ್ ಬೈ ಗಾಂಧೀಜಿ. ದಿಸ್ ವಾಸ್ ಅಡ್ವೈಸ್. ಸೊ ಇಲ್ಲಿ ಪ್ರಾಬ್ಲಮ್ ಬಂದು ಏನು, ಇನ್ನೊಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಕುಕ್, ಓಕೆ, ಸೊ ಯಾರೇ ಅಡಿಗೆ ಮಾಡೋರು, ಸೊ ಆ ಅಡಿಗೆ ಮಾಡೋ ಆತನು ಕುಕ್ ಬಿಕೇಮ್ ಡ್ರಂಕ್ ಅನ್ಮಾತು, ಓಕೆ. ಸೊ ಆತನು ಬೇಸು ಕುಡ್ದು ಬಿಟ್ಟು ಫಸ್ಟ್ ಡಿನ್ನರ್ ಹಾಕನ ಮುಂದೆ ಕುಡ್ದು ಬಿಟ್ಟಾನೆ, ಆಕಿನೇ ಕೋಪ ಬಂದದೆ, ಆಲ್ರೆಡಿ ಡಿನ್ನರ್ ಅನ್ನೋದು ಡಿಲೇ ಆಗಿದೆ, ರೈಟ್? ಸೊ ಇಲ್ಲಿ ಆತನ್ನ ಯು ಆರ್ ಡಿಸ್ಮಿಸ್ಡ್ ಅಂದಪ್ಪಲೆ ಕೇಳಲ್ಲ ಅನ್ಮಾತು. ಸೊ ಕ್ವಿಟ್ ದಿಸ್ ಜಾಬ್ ಅಂದಪ್ಪಲೆ ಕೇಳ್కొని ಹಂಗೆ ಮಾಡ್ಬೇಕಂದಪ್ಪಲ್ಲ ಅನ್ಕೊಂಡಿಲ್ಲ. కానీ ಆಕಿನ ಫೈನಲ್ ಏನು ಮಾಡಲ್ಲ ಅಂದರೆ ಶಿ ರಿಮೈನ್ ಟೋಟಲಿ ಕಾಮ್, ಅಂದರೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇದ್ದರೆ ಇರಲಿ, ಆತನು ಕುಡಿದ್ರೆ ಕೊಡಲಿ ಅಂದಪ್ಪಲೆ ಈ ನೋ ಒನ್ ಕ್ಯಾನ್ ಹಾರ್ಮ್, ಓಕೆ. ಸೊ ಇಲ್ಲಿ ಎಕ್ಸೆಪ್ಟ್ ಯುವರ್ ಸೆಲ್ಫ್ ಅನ್ನೋ ಅಡ್ವೈಸ್ನ ತಗೊಂಡ್ಬಿಟ್ಟು ನಮ್ಮ ವಿಜಯಲಕ್ಷ್ಮಿ ಪಂಡಿತ್ಜಿ ಶಿ ರಿಮೈನ್ ಕಾಮ್. ಆ ಸಿಚುವೇಶನ್ ಅನ್ನೋದು ಸ್ವಲ್ಪ ಸ್ಮೂತ್ಫುಲ್ಗೆ ತಗೊಂಡ್ಬಿಟ್ಟು ಒಯ್ಯಲ್ಲ, ಓಕೆನಾ? ಸೊ ಇದು ದಿಸ್ ವಾಸ್ ದ ಡಿನ್ನರ್ ಪಾರ್ಟಿ ಇನ್ಸಿಡೆಂಟ್. ಫೈನಲ್ ನಮಗೆ ಇದು ನನ್ನ ಸಮರಿ, ಅಂದರೆ ಮೋರಲ್ ಆಫ್ ದ ಸೆಂಟ್ರಲ್ ಮೆಸೇಜ್ ಆಫ್ ದ ಸ್ಟೋರಿ ಏನಂದರೆ, ಒಂದು ಬಂದು ಯು ಹ್ಯಾವ್ ಟು ಗಿವ್ ಅ ಫರ್ಗಿವ್ನೆಸ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಅನ್ನೋದು ಇರಬೇಕು, ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಇರಬೇಕು, ಫಾಲೋಡ್ ಬೈ ಮೀನ್ಸ್ ಮ್ಯಾಟರ್. ಮೀನ್ಸ್ ಅಂದರೆ ಏನು ಅಂದರೆ ಡೆಪ್ತ್ ಅನ್ನೋದು ಮ್ಯಾಟರ್ ಅನ್ಮಾತು, ಓಕೆ. ಅಂದರೆ ನಾವು ಒಂದು ಬಂದು ಫರ್ಗಿವ್ನೆಸ್, ಸೆಲ್ಫ್ ಕಂಟ್ರೋಲ್ ಆಗಿರಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಮೀನ್ಸ್ ಮ್ಯಾಟರ್. ಸೊ ಇಲ್ಲಿ ಮೀನ್ಸ್ ಅಂದರೆ ಏನು, ಸಿಚುವೇಶನ್ಸ್ కానీ ಆ ಡೆಪ್ತ್ ಅನ್ನೋದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು. ಎಂಡ್ ತರಹ ಅಂದರೆ ಲಾಸ್ಟ್ ಸೆನೋ ನೀವು ಹೆಂಗೆ ಆ ಪ್ರಾಬ್ಲಮ್ನ ಡೀಲ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್, ರೈಟ್? ಅಂದರೆ ನಿಮಗೆ ಪ್ರಾಬ್ಲಮ್ ಅಂದರೆ ಕೂಡ ಆ ಪ್ರಾಬ್ಲಮ್ ಅನ್ನೋದು ನಿಮ್ಮ ಫ್ಯಾಮ್ಲಿ ಇಲ್ಲದಿದ್ದರೆ ನಿಮ್ಮ ಲೈಫ್ದೇ ನಿಮಗೆ ಚೇಂಜ್ ಮಾಡ್ತದ ಇಲ್ಲವ, ಓಕೆ. ಸೊ ಹೆಚ್ಚು ಡಿಸ್ಟರ್ಬೆನ್ಸ್ ಅನ್ನೋದಿದ್ರೆಗಾನ ನೀವು ಎಟ್ ಎ ಟೈಮ್ ಸಾಲ್ವ್ ಮಾಡಬೇಕು. ಸೊ ಅಂದರೆ ಅದರಲ್ಲಿದ್ದ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಏನಿಲ್ಲ ಅಂದಪ್ಪಲಿದ್ದರೆ ಟೋಟಲಿ ಯು ಹ್ಯಾವ್ ಟು ಅವಾಯ್ಡ್ ಇಟ್. ನಮ್ಮ ರಿಲೇಟಿವ್ಸ್ ಸ್ವಲ್ಪ ಮಂದಿ ಇರ್ತಾರೆ, ಬೇಕಂದರೆ ಸ್ವಲ್ಪ ಪೋಕಿಂಗ್ ಅನ್ನೋದು ಮಾಡ್ತಾ ಇರ್ತಾರೆ. ಸೊ ಆ ಪೋಕ್ ಮಾಡ್ದವಲ್ಲಿ ಆ ಪದೆಲ್ಲ ನಾವು ತಕೊಂಡು ಹೆಚ್ಚು ನಾವು ತಲೆದೇ ಡೀಪೇ ತಕೊಂಡು ಥಿಂಕ್ ಮಾಡಿ ಅಸಲು ಅದನ್ನು ಪಟ್ಟಿಸ್ಕೊಬಾರ್ದು ಅನ್ಮಾತು. ಸೊ ಲಾಸ್ಟ್ ನಮ್ಮ ಓಲ್ಡ್ ಏಜ್ದೇ ಇದಾವಲ್ಲಿ ನಮ್ಗೆ ಏನು ಅನ್ನಿಸ್ತದೆ ಅಂದರೆ, ನಾನು ಆ ಏಜ್ದೇ ಹಿಂಗೆ ಥಿಂಕ್ ಮಾಡಿದ್ದೀನಿ ಅವ್ರ ಗುరించి, ಸುಮಾರು ನನ್ನ ಟೈಮ್ ವೇಸ್ಟ್ ಮಾಡಿದ್ದೀನಲ್ಲ ಅಂದಪ್ಪಲೆ ನಾವು ಅನ್ಕೊಂತೀವಿ ಅನ್ಮಾತು. ಸೊ ಈ ಕೋಟ್ ಅನ್ನೋದು ನಾನು ಕೊಟ್ಟಿಲ್ಲ, ಎಷ್ಟೋ ಜನ ಸಮ್ ಇನ್ಸ್ಪಿರೇಷ್ನಲ್ ಪರ್ಸನ್ಸ್ ಅವರು ಅನ್ನೋದು ಕೊಟ್ಟಾರೆ ಅನ್ಮಾತು. ಸೊ ಅವರು ಅಂಥ ಗ್ರೇಟ್ ಪರ್ಸ್ನಾಲಿಟೀಸೇ ಕೊಟ್ಟಾರೆ. ಸೊ ನಾವು ಕೂಡ ಫಾಲೋ ಆಗಬೇಕಲ್ಲ ಇವೆಲ್ಲ. ಡೆಫಿನೆಟ್ಲಿ ಯು ಹ್ಯಾವ್ ಟು, ವಿ ವಿಲ್ ಫಾಲೋ ಇಟ್ ಟುಗೆದರ್. ಸೊ ಇಷ್ಟು ಸಹ ನಿಮಗೆ ಅರ್ಧವಾಯ್ದದು 4 ಮಾರಲ್ಸ್, ಓಕೆ. ಸೊ ಏನದು 4 ವ್ಯಾಲ್ಯೂಸ್, ಒಂದು ಬಂದು ಕಮೆಂಟ್ ಮಾಡಂడి ಫರ್ಗಿವ್ನೆಸ್ ಅಂತ ನಿಮಗೆ ಅರ್ಧವಾರ್ರಿಗಾರ. ಸೊ ಇಲ್ಲಿ ಫರ್ಗಿವ್ನೆಸ್ ಒಂದು, ಇನ್ನೊಂದು ಸೆಲ್ಫ್ ಕಂಟ್ರೋಲ್, ಪಾಸಿಟಿವ್ ಥಿಂಕಿಂಗ್ ಫಾಲೋಡ್ ಬೈ ಅ ಮೀನ್ಸ್ ಮ್ಯಾಟರ್. ಸೊ ಇವೆಲ್ಲ ನೀವು ಕಮೆಂಟ್ ಮಾಡಂడి, ನಾನು ಕಮೆಂಟ್ ಮಾಡಬೇಕು ನೀವು, ಅಂದರೆ ನಿಮಗೆ ಅರ್ಧವಾಯ್ದ ಅಂದಪ್ಪಲ್ಲ ನಾನು ಅರ್ಧ ಮಾಡ್ಕೊತೀನಿ, ಇಲ್ಲ ಅಂದರೆ ನಾನು ಮತ್ತೆ ಇನ್ನೊಂದು ಕ್ಲಾಸ್ ತಗೊತೀನಿ ಇದರ ಮೇಲೆ, ಓಕೆನಾ? ಸೊ ನಿಮಗೆ ಅರ್ಧವಾರ ಅಲ್ಲ, ನನಗೆ ಆ ಸೆಲ್ಫ್ ಹ್ಯಾಪಿನೆಸ್ ಅನ್ನೋದು ಬರ್ತದೆ, ರೈಟ್? ಟೀಚಿಂಗ್ ಡೇ. ಸೊ ಹಿಂಗೇ ನಿಮ್ಮ 9th ಕ್ಲಾಸ್ ಎಲ್ಲ ನಾನು ಇಡ್ತೀನಿ, ಓಕೆನಾ? ಇಂಗ್ಲೀಷ್ ಸಬ್ಜೆಕ್ಟೇ ನಿಮಗೆ ಏನು ಡೌಟ್ಸ್ ಇದ್ದರೆ ಕೂಡ ಅವೆಲ್ಲ ನನಗೆ ಕೇಳಂడి, ಎಸ್ಪೆಷಲಿ ಇಂಗ್ಲೀಷ್ ಸಬ್ಜೆಕ್ಟ್. ಸೊ ಇನ್ನು
you have to follow all these life rules. ಓಕೆ, ಇನ್ನೊಂದು ವಿ ಹ್ಯಾವ್ ಅ ವೊಕ್ಯಾಬ್ಲರಿ. ನಾನು ಈ ಲೆಸನ್ದೇ ನಮಗೆ ವೆರಿ ಈಸಿ ವೊಕ್ಯಾಬ್ಲರೀಸ್ ಅನ್ನೋವೆ. ವಿ ಹ್ಯಾವ್ ಆಂಗ್ವಿಶ್ ಅಂದರೆ ಒಂದು ಗ್ರೇಟ್ ಮೆಂಟಲ್ ಹೆಲ್ತ್, ಅಂದರೆ ನಮ್ಮ ಸ್ಟ್ರೆಸ್ ಅನ್ನೋದು ತುಂಬ ಕಮ್ಮಿ ಆಗಿಬಿಡ್ತದೆ ಅನ್ನೋದು ಗ್ರೇಟ್ ಮೆಂಟಲ್ ಪೇನ್, ರೈಟ್. ಆಂಟಿಕ್ವೇಟೆಡ್ ಇದು ನಮಗೆ ಈ ಲೆಸನ್ದೆಯೇ ಲಾಸ್ ಆಂಟಿಕ್ವೇಟೆಡ್ ಪ್ರಾಪರ್ಟೀಸ್ ಅಂದಪ್ಪಲ ಅಂತಾರೆ. ಆಂಟಿಕ್ವೇಟೆಡ್ ಅಂದರೆ ಏನು? ಓಲ್ಡ್ ಫ್ಯಾಷನ್ ಅನ್ಮದು, ಔಟ್ಡೇಟೆಡ್ ಅನ್ಮದು. ಸೊ ನಮ್ಮ ಓಲ್ಡ್ ಏಜ್ ಅನ್ನಂದರೆ ನಮ್ಮ ಜಾಜಿ, ಓಕೆ, ಜಾಜಿ ಇಲ್ಲದಿದ್ರೆ ಅಮ್ಮಮ್ಮನು, ಅವರು ಏನು ಮಾಡ್ತಾರೆ, ಚೆನ್ನಾಗಿ ಆರ್ಥೋಡಾಕ್ಸ್ ಓಲ್ಡ್ ಅಂತಾರಲ್ಲ. ಸೊ ಇಲ್ಲಿ ಆಂಟಿಕ್ವೇಟೆಡ್ ಅನ್ನೋದು ಓಲ್ಡ್ ಫ್ಯಾಷನ್. ನಮಗೆ ಆಂಟಿಕ್ವೇಟೆಡ್ ಅನ್ನೋದು ನಾವು ಲಾಸೇ ಯೂಸ್ ಮಾಡ್ತೀವಿ. ಓಕೆ, ರೈಟ್. ನಾವು ವಿ ಹ್ಯಾವ್ ಅ ಜಸ್ಟರ್ ನಮಗೆ ಗುರುತು, ಇಟ್ಸ್ ಅ ಹ್ಯಾಂಡ್ ಮೂಮೆಂಟ್, ರೈಟ್. ಇನ್ನೊಂದು ಪರ್ಸ್ಪೆಕ್ಟಿವ್ ಅಂದರೆ ನಮಗೆ ಗುರುತು ಪರ್ಟಿಕ್ಯುಲರ್ POV ಅಂದರೆ ಪಾಯಿಂಟ್ ಆಫ್ ವ್ಯೂ. ನಮ್ಮ ಇನ್ಸ್ಟಾಗ್ರಾಮ್ದೇ POV/ ಇಲ್ಲದಕ್ಕೆ POV ಹಿಂಗೆ ಹೈಫನ್ ಅಂದಪ್ಪಲ ಇರ್ತದೆ. ವಾಟ್ ಈಸ್ ದ POV ಅಂದರೆ ಏನು? ಪಾಯಿಂಟ್ ಆಫ್ ವ್ಯೂ. ರೀಲ್ಸ್ದೇ కానీ ಇಲ್ಲದಕ್ಕೆ ಯೂಟ್ಯೂಬ್ದೇ, ವೆಬ್ಸೈಟ್ಸ್ದೇ ನಾವು ವ್ಲಾಗ್ಸ್ ಅನ್ನೋದು ಮಾಡ್ತಾ ಇರ್ತಾರಲ್ಲ. ಸೊ ಅವರು POV, ಸೊ ಹಿಂಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಅನ್ನೋದು ಏನು ಅನ್ನೋದು ಟ್ಯಾಗ್ಲೈನ್ದೇ ಇಕ್ತಾರೆ, ರೈಟ್. ರೀಸೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್. ಸೊ ನಮಗೆ ವಿ ಹ್ಯಾವ್ ಅ ಫಿಫ್ತ್ ಒನ್ ಬಂದು ರೀಸೆಂಟ್. RECENT ಬೇರೆ, RESENT ಬೇರೆ. ಸೊ ಇಲ್ಲಿ SENT ಅಂದ್ರೇನು? ಟು ಫೀಲ್ ಬಿಟರ್, ಮೋರ್ ಬಿಟರ್ ಅನ್ನೋದು, ರೈಟ್. ವಿ ಹ್ಯಾವ್ ಅ ಕರ್ಟಸಿ. ಸೊ ಇಲ್ಲಿ ಕರ್ಟಸಿ ಅಂದರೆ ಏನು? ಪೊಲೈಟ್ ಬಿಹೇವಿಯರ್. ಓಕೆ, ನೆಕ್ಸ್ಟ್ ರಿಟೇಲಿಯೇಟ್. ಓಕೆನಾ? ಸೊ ಇಲ್ಲಿ ರಿಟೇಲಿಯೇಟ್ ಅಂದರೆ ಏನು? ಟು ಸ್ಟ್ರೈಕ್ ಬ್ಯಾಕ್ ಅಂದರೆ ಇಮಿಡಿಯೇಟ್ಗೆ ರಿಯಾಕ್ಟ್ ಆಗೋದು ಅನ್ಮಾತು, ಟು ಟೇಕ್ ರಿವೆಂಜ್, ರೈಟ್. ವಿ ಹ್ಯಾವ್ ಅನದರ್ ಕ್ವೆಶನ್ ಆರ್ ಅನದರ್ ವೊಕ್ಯಾಬ್ಲರಿ, ಇಂಪಾರ್ಟೆಂಟ್ ವೊಕ್ಯಾಬ್ಲರಿ ನೋನ್ ಆಸ್ ಅ ಮೆಟಿಕ್ಯುಲಸ್ಲಿ. ಸೊ ಇಲ್ಲಿ ಏನು ಅದಕ್ಕೆ ಮೀನಿಂಗ್ ಅನ್ನಂದರೆ, ನಾವು ಒಂದು ಒಳ್ಳೆ ಕೇರನ್ನು ತಕ್ಕೊಂಡು ಆ ಪ್ರಾಸೆಸ್ನ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ, ದ್ಯಾಟ್ ಈಸ್ ಕಾಲ್ಡ್ ಆಸ್ ದ ಮೆಟಿಕ್ಯುಲಸ್ಲಿ ಡನ್ ವಿತ್ ಸೂಪರ್ ಡೂಪರ್ ಕೇರ್ ಅನ್ನೋದು. ಓಕೆ, ರೈಟ್. ವಿ ಹ್ಯಾವ್ ಒನ್ ಮೋರ್ ಸ್ಲೈಡ್, ಹೌದಾ? ಸೊ ಇಲ್ಲಿ ನಮ್ಮ ಕ್ವೆಶನ್ದೇ ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ಸ್ದೇ 9th ಕ್ಲಾಸ್ ಟೆಕ್ಸ್ಟ್ ಬುಕ್ ನೀವು ಓಪನ್ ಮಾಡ್ರೆ, ಓಕೆ. ಸೊ ನೀವು ಈ ವಿಡಿಯೋ ನೋಡ್ತಿದ್ದಾರೆ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿರಿ. ಓಕೆ, ಪೇಜ್ ನಂಬರ್ ವಿ ಹ್ಯಾವ್ 15th ಅನ್ಕೊಂತೆ, 12th ಅನ್ಕೊಂತೆ. ಸೊ 12th ಆರ್ 11th ಪೇಜ್ದೇ ಹೋಗಿ ನಮಗೆ ಈ ವೊಕ್ಯಾಬ್ಲರಿ ಆಕ್ಟಿವಿಟಿ ಅನ್ನೋದು ಅದನ್ಮದು. ಸೊ ಇಲ್ಲಿ ಏನಂದರೆ ನಮಗೆ ವರ್ಡ್ಸ್ ಅನ್ನೋವು ಕೊಟ್ಟಾರೆ. ಓಕೆ, ಸೊ ಆ ವರ್ಡ್ಸ್ ನಾವು ಎಲ್ಲ ವರ್ಡ್ಸ್ಗೆ ಆ್ಯಡ್ ಮಾಡ್ರೆ ಮೀನಿಂಗ್ ಅನ್ನೋದು ಚೇಂಜ್ ಆಗಿಬಿಡ್ತದೆ. ಓಕೆ, ಲೆಟ್ ಸಿ ದ್ಯಾಟ್, ರೈಟ್. ಸೊ ಇಲ್ಲಿ ಸಾಲ್ವ್ ಅಂದರೆ ಏನು? ಮ್ಯಾಮ್ ಸಾಲ್ವ್ ಅನ್ನೋದು ಗೊತ್ತಿಲ್ಲವಾ? ಮ್ಯಾಥಮೆಟಿಕ್ಸ್ದೇ ಇರ್ತದೆ. ಸಾಲ್ವ್ ಅಂದರೆ ಏನು ಅಂದರೆ ಕ್ವೆಶನ್ ಬರ್ತದೆ, ಆ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೇಕಂದಪ್ಲೆ, ಆನ್ಸರ್ ಮಾಡ್ಬೇಕಂದಪ್ಲೆ ಇರ್ತದೆ. ಸೊ ಇಲ್ಲಿ ರೈಟ್, ರೀಸಾಲ್ವ್ ಅಂದರೆ ಮೇಕ್ ಎ ಡೆಸಿಷನ್ ಅನ್ಮಾತು. ಓಕೆನಾ? ಸೊ ಈ ವೊಕ್ಯಾಬ್ಲರಿ ಅನ್ನೋದು ತುಂಬ ಇಂಪಾರ್ಟೆಂಟ್, ರೈಟ್. ರಿಟೇಲಿಯೇಟ್ ಆ್ಯಂಡ್ ರಿಟೇಲಿಯೇಟ್ ನಾವು ಗುರ್ತು ಟೇಕ್ ರಿವೆಂಜ್ ಫಾಲೋಡ್ ಬೈ ರಿಲೇಟೆಡ್ ಆಲ್ರೆಡಿ ಗುರ್ತು ಅಂದರೆ ಏನು? ಕನೆಕ್ಟೆಡ್ ವಿತ್. ನಿಮ್ಮ ಫ್ರೆಂಡ್ತೋ ನೀವು ರಿಲೇಟ್ ಆಗಿದ್ದೀನಿ, ನಿಂತೋ ನಾನು ರಿಲೇಟ್ ಆಗಿದ್ದೀನಿ, ತುಂಬ ನಿಮ್ಮ ಸಿಚುವೇಶನ್ ಅನ್ನೋದು ನಾನು ಅರ್ಥ ಮಾಡ್ಕೊತೀನಿ ಅಂದಪ್ಪಲ ನೀವು ಕೇಳ್ತೀರಿ ನಿಮ್ಮ ಫ್ರೆಂಡ್ಸಿಗೆ, ಹೌದಾ? ಕೇಳ್ತೀರಾ ಇಲ್ಲವಾ? ಎಸ್. ಸೊ ಇಲ್ಲಿ ರೀಸೆಂಟ್, ರೈಟ್, ಬ್ಯಾಕ್. ಇನ್ನೊಂದು ವಿ ಹ್ಯಾವ್ ಅ ರೆಫ್ಯೂಸ್ ಅಂದ್ರೆ ಟೋಟಲಿ ತೀದು ಬಿಸಾಕೋದು. ಸೊ ಸ್ವಲ್ಪ ಜನ ಸ್ಟೂಡೆಂಟ್ಸೇ, ಓಕೆ, ಸೊ ನಾನು ನೋಡಿದ್ರೆ ನನ್ನ ಪರ್ಸನಲ್ ಸ್ವಲ್ಪ ಜನ ಸ್ಟೂಡೆಂಟ್ಸೇ ಎಕ್ಸಾಮ್ ಪೇಪರ್ಸ್ ಅಂದರೆ ಅದು ಪಕ್ಕೆ ಇಕ್ಕಾಕ್ತಾರೆ ಅನ್ನೋದು. ಅಂದರೆ ಅವ್ರ ಪೇರೆಂಟ್ಸ್ಗೆ ಅಸಲು ನೋಡ್ಸ್ಬಾರ್ದು ಅಂದಪ್ಪಲ್ಲ ಅನ್ಕೊಂತಾರೆ. ಇದಕ್ಕೆ ಏನಂದರೆ ಮಾರ್ಕ್ಸ್ ಅನ್ನೋದು ಕಮ್ಮಿ ಬರ್ತವೆ కాబట్టి ಅದಕ್ಕೆ. ಸೊ ಮಾರ್ಕ್ಸ್ ಅನ್ನೋದು ಹೆಂಗೆ ಗೇನ್ ಮಾಡಬೇಕು? ನಿಮ್ಮ ಪ್ರಿಪರೇಷನ್ ಅನ್ನೋದು ತುಂಬ ಒಳ್ಳೆ ಥರ ಇದ್ರೇ ಮಾರ್ಕ್ಸ್ ಅನ್ನೋದು ಬರ್ತಾವೆ ಅನ್ನೋದು, ರೈಟ್.
ನೆಕ್ಸ್ಟ್ ರೀಸೆಂಟ್. ಸೊ ಇಲ್ಲಿ ರಿಸಾಲ್ವ್, ರೀಸೆಂಟ್ CENT ಬೇರೆ, SENT ಅನ್ನೋದು ಬೇರೆ. ಸೊ ಇಲ್ಲಿ ಫೀಲ್ ಬಿಟರ್. ರಿಲೀಫ್, ನಮಗೆ ಗುರ್ತು ರಿಲೀಫ್. ರಿಟೈನ್ ಅಂದರೆ ಏನು? ವಿ ಹ್ಯಾವ್ ಅ ರಿಟೈನ್ ಆಸ್ ಅ ಕೀಪ್ ಆರ್ ಪ್ರಿಸರ್ವ್. ಸೊ ಇವೆಲ್ಲ ನೀವು ಫಾಲೋ ಆಗಬೇಕು ಈ ವೊಕ್ಯಾಬ್ಲರಿ. ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ವೊಕ್ಯಾಬ್ಲರಿ ಇನ್ ಯುವರ್ ಡೇ ಟು ಲೈಫ್ ಕನ್ವರ್ಸೇಷನ್ಸ್. ಓಕೆನಾ? ಐ ಹೋಪ್ ನೀವು ಇವೆಲ್ಲ ಯೂಸ್ ಮಾಡಿ ತನ್ಮಯ ಮ್ಯಾಮ್ ಕೇಳೋದು, ತನ್ಮಯ ಅಕ್ಕನ ಕೇಳೋದು ಎಲ್ಲ ಫಾಲೋ ಆಗಿಬಿಟ್ಟು ನಮ್ಮ ಇಂಗ್ಲೀಷ್ನ ಒಳ್ಳೆ ಥರ ಇಂಪ್ರೂವ್ ಮಾಡ್ಕೊತೀವಿ ಅಂದಪ್ಲೆ ನಿಮಗೆ ಇರಬೇಕು. ರೈಟ್? ಸೊ ಈ ಚಾಲೆಂಜ್ನ ನೀವು ಆಕ್ಸೆಪ್ಟ್ ಮಾಡ್ತೀರಾ ಇಲ್ಲವ? ನನ್ನ ಚಾಲೆಂಜ್ ಏನು ಅಂದರೆ ಈ ವರ್ಡ್ಸ್ ಎಲ್ಲ ತಗೊಂಡ್ಬಿಟ್ಟು ನಿಮ್ಮ ರಿಯಲ್ ಲೈಫ್ದೇ ಯೂಸ್ ಮಾಡಿದ್ರೆ ನಿಮ್ಮ ಪ್ರೊನೌನ್ಸಿಯೇಷನ್ ಇಲ್ಲದಕ್ಕೆ ನಿಮ್ಮ ವೊಕ್ಯಾಬ್ಲರಿ ಅನ್ನೋದು ಇಂಪ್ರೂವ್ ಆಗ್ತದೆ. ಆ್ಯಂಡ್ ಇನ್ನೊಬ್ಬರು ನೋಡ್ತಾರಲ್ಲ, ಅವರು ವಾ ಈ ಹುಡುಗಿ ಎಷ್ಟು ಬೇಸ್ ಮಾತಾಡ್ತೀಯಲ್ಲ ಇಂಗ್ಲೀಷ್ ಅಂದಪ್ಪಲ್ಲ ಅನ್ಕೊಂತಾರೆ. ರೈಟ್? ಫಾಲೋ ಆಗಂడి. ಆ್ಯಂಡ್ ವಿ ಹ್ಯಾವ್ ಅ ಗ್ರಾಮರ್ ಎಕ್ಸಸೈಸ್ ಅನ್ಬೋದು. ಸೊ ನಿಮ್ಮ ಟೆಕ್ಸ್ಟ್ ಬುಕ್ದೇ ಗ್ರಾಮರ್ ಎಕ್ಸಸೈಸ್ ಅದೇ, ಓಪನ್ ಮಾಡಿದರೆ ಪ್ರಾಕ್ಟೀಸ್ ಮಾಡಂడి. ಓಕೆನಾ? ನಾನು ಡಿಸ್ಕಸ್ ಮಾಡ್ತೀನಿ. ಹಿಂಗೆ ನಾವು ಒಳ್ಳೆಯ ಆ್ಯಂಡ್ ಈಸಿ ಕ್ವಿಕ್ಲಿ ನಾವು ಒಂದು ಬಾರಿ ಇದು ನೋಡೋಣ. ಸೊ ಇಲ್ಲಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ ನೌನ್, ವರ್ಬ್, ಅಡ್ಜೆಕ್ಟಿವ್ ಆ್ಯಂಡ್ ಅಡ್ವರ್ಬ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ನಮಗೆ ತೇಳ್ತದೆ. ಹೌದಾ? ಇವೆಲ್ಲ ಏನು ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಬರ್ತದೆ. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ದೇ ನಮಗೆ ನಮ್ಮ ಲೆಸನ್ದೇ, ಓಕೆ, ಈ ಲೆಸನ್ದೇ ಏಸು ಬಂದ ಅಂದರೆ 1 2 3 4 ಪಾರ್ಟ್ಸ್ ಆಫ್ ಸ್ಪೀಚ್ ಗುరించి ನಾವು ತಿಳ್ಕೊಬೇಕು. ಸೊ ಇಲ್ಲಿ ನಮಗೆ ನೌನ್ ಅಂದರೆ ಆಲ್ರೆಡಿ ಗುರ್ತು. ನೌನ್ ಅಂದರೆ ಇಟ್ ರಿಪ್ರೆಸೆಂಟ್ಸ್ ನೇಮ್, ಪ್ಲೇಸ್. ಓಕೆ? ಸೊ ಆ್ಯನಿಮಲ್ಸ್ ನೇಮ್ಸ್ కానీ, ಥಿಂಗ್ಸ್ కానీ, ಆಬ್ಜೆಕ್ಟ್ಸ್ కానీ. ಸೊ ಹಂಗೆ. ಎಸ್, ವಿ ಹ್ಯಾವ್ ಅ ವರ್ಬ್ ಅಂದರೆ ಏನು? ಇಟ್ ರಿಪ್ರೆಸೆಂಟ್ಸ್ ಆ್ಯಕ್ಷನ್ ಅನ್ನೋದು. ಆಡ್ವರ್ಬ್ ಅಂದರೆ ಏನು? ವರ್ಬ್ಗೆ LY కానీ. ಓಕೆ? ಸೊ ಇಲ್ಲದಿಕ್ಕರೆ ವರ್ಬ್ನ ಡಿಸ್ಕ್ರೈಬ್ ಮಾಡೋದು ದ್ಯಾಟ್ ಈಸ್ ದ ಆಡ್ವರ್ಬ್. ಓಕೆ? ಸೊ ಇಲ್ಲಿ ಆಡ್ವರ್ಬ್ ಅಂದರೆ AD ಅಂದರೆ ಏನು? ಆಡ್ಸ, ನೋ. ಓಕೆ? ಇಲ್ಲಿ ಆಡ್ ವರ್ಬ್ ಅಂದರೆ ಏನು? ಇಲ್ಲಿ ಆಡ್ವರ್ಬ್ದೇ ವರ್ಬ್ನ ಅದು ಡಿಸ್ಕ್ರೈಬ್ ಮಾಡ್ತದೆ ಅಂದಪ್ಲೆ ಒಂದು ರಿಲೇಟೆಡ್ ಅಂದರೆ ರಿಲೇಟ್ ಆಗಿಬಿಟ್ಟು ಕನೆಕ್ಷನ್ ಆಗಿಬಿಟ್ಟೆ ನಮ್ಮ ಇಂಗ್ಲೀಷ್ದೇ ಈ ಆಡ್ವರ್ಬ್ ಅನ್ನೋ ವರ್ಡನ್ನು ಕೊಟ್ಟಾರೆ ಅನ್ಬೋದು. ಹೌ ಸ್ಮಾರ್ಟ್ ಅಲ್ಲ? ರೈಟ್. ಸೊ ಇಲ್ಲಿ ಅಡ್ಜೆಕ್ಟಿವ್ ಎದನ್ನು ಡಿಸ್ಕ್ರೈಬ್ ಮಾಡ್ತದೆ ಅಂದರೆ ಕ್ವಾಲಿಟೀಸ್ನ. ಓಕೆನಾ? ಕ್ವಾಲಿಟೀಸ್. ಸೊ ಇದು ಬೇಸಿಕ್ಸ್ ನಾವು ಫಸ್ಟ್ ಕ್ಲಾಸ್ಲಿದ್ದ ನಾವು ಕಲ್ತ್ಕೊತಾ ಇರ್ತೀವಿ ಮ್ಯಾಮ್. ರೈಟ್? ನೀವು ಕಲ್ತ್ಕೊಂಡು ಸ್ವಲ್ಪ ರಿವಿಷನ್ ಥರ ಬರಬೇಕು ಅಂದಪ್ಪಲೆ ನಾನು ಕೇಳ್ತಾ ಇದ್ದೇನೆ. ಸೊ ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ದೇ ಈ ಲೆಸನ್ದೇ ವರ್ಬ್ಸ್ ಅನ್ನೋವು ಇವು ಕೊಟ್ಟಾರೆ ನಾನು. ದೀಸ್ ಆರ್ ದ ವರ್ಬ್ಸ್. ಈ ವರ್ಬ್ಸ್ ಎಲ್ಲ ನಮಗೆ ಕೊಟ್ಟಾಕಿ ಅವ್ರು ಏನು ಮಾಡ್ಬೇಕನ್ನಂದ್ರೆ ಅಂದರೆ ನೌನ್ ಫಾರ್ಮ್ನ ಆ್ಯಡ್ ಮಾಡ್ರಿ ಅನ್ನಂದರೆ, ಇಲ್ಲದಿಕ್ಕರೆ ಈ ನೌನ್ ಫಾರ್ಮ್ ಅನ್ನೋದು ಆ್ಯಡ್ ಮಾಡಿ ಅದರ ವರ್ಬ್ಸ್ ಅನ್ನೋದು ಬರೋಣ ಅಂದಪ್ಪಲೆ ಕೇಳ್ತಾರೆ ಅನ್ಬೋದು. ಸೊ ನಮಗೆ ಇಲ್ಲಿ ಪರ್ಫಾರ್ಮೆನ್ಸ್, ಓಕೆನಾ, ANCE ಅನ್ನೋದು ಆ್ಯಡ್ ಮಾಡಿದ್ದೀವಿ. ಸೊ ಈ ಆ್ಯಡ್ ಮಾಡೋದು ಒಂದು ವರ್ಡ್ಗೆ ಮಿಂಚಲ್ಲಿ ಆ್ಯಡ್ ಮಾಡೋದು ವಿ ವಿಲ್ ಕಾಲ್ ದ್ಯಾಟ್ ವರ್ಡ್ ಆ್ಯಸ್ ಸಫಿಕ್ಸ್. ಓಕೆ? ಫಾಲೋಡ್ ಬೈ ಕಂಟಿನ್ಯೂಯೇಷನ್ ಅನ್ನೋದು ಆ್ಯಡ್ ಮಾಡಿದ್ವಿ. ದಟ್ ಈಸ್ ದ ಸಫಿಕ್ಸ್ ಕಂಟಿನ್ಯೂಯೇಷನ್ ಅನ್ನೋದು ವಿ ಹ್ಯಾವ್ ದ ವರ್ಡ್. ಓಕೆ? ರೈಟ್. ವಿ ಹ್ಯಾವ್ ಅ ರಿಯಾಕ್ಟ್ಗೆ ನಾವು ಏನು ಯೂಸ್ ಮಾಡಬೇಕು? ION. ಮ್ಯಾಮ್ ION ಅಂದರೆ ಇದು ಕೆಮಿಸ್ಟ್ರಿ ಅಯೋನ್ ಅಲ್ಲ ಅದು. ಮ್ಯಾಮ್ ಕೆಮಿಸ್ಟ್ರಿ ಹೋಗ್ಬೇಡಂಡಿ, ದಿಸ್ ಈಸ್ ದ ಇಂಗ್ಲೀಷ್. ರೈಟ್? ರಿಯಾಕ್ಷನ್. ಆ್ಯಂಡ್ ವಿ ಹ್ಯಾವ್ ಅ ರಿಯಲೈಸೇಷನ್. ಸೊ ಇಲ್ಲಿ ರಿಯಲೈಸೇಷನ್, ಟ್ರೀಟ್ಮೆಂಟ್, ಅಬ್ಸರ್ವೇಷನ್, ಏಷನ್ ಹಂಗೆ. ಮತ್ತು ವಿ ಹ್ಯಾವ್ ಗಾಟ್ ಒನ್ ಮೋರ್ ಅಯೋನ್. ರೈಟ್? ಇಲ್ಲಿ ಅಯೋನ್ ಎಕ್ಸ್ಪ್ರೆಷನ್ಗೆ ION ಅನ್ನೋದು ನಾವು ಆ್ಯಡ್ ಮಾಡಿದ್ವಿ. ಸೊ ದಿಸ್ ವಾಸ್ ದ ಎಕ್ಸಸೈಸ್ ವಿಚ್ ವಾಸ್ ಗಿವೆನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಫಾಲೋಡ್ ಬೈ ವಿ ಹ್ಯಾವ್ ಅ ಫಾರ್ಮೇಷನ್ ಆಫ್ ವರ್ಬ್ಸ್ ಆ್ಯಂಡ್ ಅಡ್ವರ್ಬ್. ಸೊ ಇಲ್ಲಿ ನಮಗೆ ಏನು ತೆಲ್ಬೇಕಂದ್ರೆ ನೌನ್ಗೆ ಒಂದು ಶಾರ್ಟ್ಕಟ್ ಅನ್ನೋದು ಗುರ್ತಿಟ್ಕೊಂಡೆ. ರಿಮೆಂಬರ್ ದಿಸ್ ಶಾರ್ಟ್ಕಟ್ ಆ್ಯಸ್ ಒಂದು ಬಂದು ಇಲ್ಲಿ
ನೌನ್ ಅನ್ನೋದು ವರ್ಬ್ ಥರ ಚೇಂಜ್ ಆಗಿಬಿಟ್ಟಿದೆ. ಹೆಂಗೆ ಚೇಂಜ್ ಆಗಿದೆ ಅಂದರೆ, ವಿ ಹ್ಯಾವ್ ಕರೇಜ್ ಆ್ಯಂಡ್ ಇಲ್ಲಿ ನೋಡ್ರು, ಕರೇಜ್, ಎಂಕರೇಜ್. ಕರೇಜ್ ಅಂದರೆ ನೌನ್, ಎಂಕರೇಜ್ ಅಂದರೆ ಅದು. ಸೊ ಸ್ಲೇವ್, ಎನ್ಸ್ಲೇವ್, ಮೆಮೊರಿ, ಮೆಮೊರೈಸ್. ಓಕೆ, ಸಿವಿಲೈಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಎಸ್ ಅನ್ನೋದು ಇಕ್ಬಾರ್ದಂಡಿ, ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಸಿವಿಲೈಸ್, ಲೈಸ್, ಝ ಅನ್ನೋದ್ರಲ್ಲಿ ಝೆಡ್ ಸೌಂಡ್ ಅನ್ನೋದು ಬರ್ತದೆ. ಓಕೆನಾ? ದೆನ್ ವಿ ಹ್ಯಾವ್ ಅ ಫುಡ್ ಅಂದರೆ ಫೀಡ್. ಸ್ಪೀಚ್, ಇಲ್ಲಿ ಸ್ಪೀಚಿಫೈ. ಓಕೆ, ಸೊ ಇದು ಅನ್ನೋದು ಹೊಸ ವರ್ಡ್ ಅನ್ನೋದು ಬಂದದೆ, ರೈಟ್? ಫಾಲೋ ಆಗಬೇಡಿ. ನೆಕ್ಸ್ಟ್, ಇವೆಲ್ಲ ನಮಗೆ ಕೇರ್ಫುಲ್ ಅಂದರೆ ಕೇರ್ಫುಲ್ಲಿ, ಫೈನಲಿ, ರೀಸೆಂಟ್ಲಿ. IL ಅನ್ನೋದು ನಾವು ಆ್ಯಡ್ ಮಾಡಬೇಕು. ಹಂಗೆ ಆ್ಯಡ್ ಮಾಡ್ರೆ ಏನು ಮಾಡ್ತದೆ? ನಮಗೆ ಅಡ್ಜೆಕ್ಟಿವ್ ಅನ್ನೋದು ಬರ್ತದೆ. ಸೊ ಹಿಯರ್ ವಿ ಹ್ಯಾವ್ ಕಂಟಿನ್ಯೂ ಅನ್ನೋದು ವರ್ಡ್. ಸೊ ಕಂಟಿನ್ಯೂಯೇಷನ್ ಅಂದರೆ ಏನು? ಇದು ಸಫಿಕ್ಸ್ನ ಆ್ಯಡ್ ಮಾಡಿದ್ವಿ ಅಂದಪ್ಪಲೆ, ಫಾಲೋಡ್ ಬೈ, ರೈಟ್, ವಿ ಹ್ಯಾವ್ ಅ ಕಂಟಿನ್ಯೂಸ್ಲಿ. ಸೊ ಇವೆಲ್ಲ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ವಿ ಹ್ಯಾವ್ ಟು ಯೂಸ್ ದೋಸ್ verbs. ಓಕೆನಾ? ರೈಟ್. ವಿ ಹ್ಯಾವ್ ಸಮ್ ಆಫ್ ದ ಡಿಸೈರಬಲ್, ಅನ್ಡಿಸೈರಬಲ್ ಕ್ವಾಲಿಟೀಸ್. ಡಿಸೈರಬಲ್ ಕ್ವಾಲಿಟೀಸ್ ಅಂದರೆ ಇಲ್ಲಿ ನಮಗೆ ಸಿನ್ಸಿಯರ್ కానీ, ಹಂಬಲ್ కానీ, ಇಲ್ಲಿ ಡಿಸೈರಬಲ್, ಅನ್ಡಿಸೈರಬಲ್ ಅನ್ನೋದು ತುಂಬ ಆಪೋಸಿಟ್ ವರ್ಡ್ಸ್ ಅನ್ಬೋದು. ಯು ಹ್ಯಾವ್ ಟು ಡೆಫಿನೆಟ್ಲಿ ನೋ ದ ಡಿಫರೆನ್ಸ್. ಓಕೆನಾ? ಸೊ ಇಲ್ಲಿ ಈ ಬೋರ್ಡ್ಗೆ ಅಂದರೆ ಈ ಸ್ಲೈಡ್ಗೆ ನಮ್ಮ ಮೇಯ್ನ್ಗೆ ಏನು ಕಲ್ತ್ಕೊತೀವಿ ಅಂದರೆ, ಒಂದು ಬಂದು ಡಿಸೈರಬಲ್ ಕ್ವಾಲಿಟೀಸ್ ಫಾಲೋಡ್ ಬೈ ಅನ್ಡಿಸೈರಬಲ್ ಕ್ವಾಲಿಟೀಸ್. ಸೊ ಇವಲ್ಲಿ ಡಿಸೈರಬಲ್ ಕ್ವಾಲಿಟೀಸ್ ಸಿನ್ಸಿಯರ್, ಹಂಬಲ್, ಹ್ಯಾಪಿ, ಸಿಗ್ನಿಫಿಕೆಂಟ್ ಅಂದರೆ ಎಂದಿದು ಇಂಪಾರ್ಟೆಂಟ್. ಓಕೆ, ಸೊ ಇಂಪಾರ್ಟೆಂಟ್, ರೈಟ್. ಡಿಪ್ಲೊಮ್ಯಾಟಿಕ್, ಪ್ರೆಸ್ಟೀಜಿಯಸ್, ಡೀಸೆಂಟ್. ಸೊ ಇವೆಲ್ಲ ನಮಗೆ ಇರಬೇಕು ಅನ್ಮಾದು. ಸೊ ಯಾವಾರ ಕ್ವಾಲಿಟೀಸ್ ಅನ್ನೋದು ಇರಬಾರ್ದು ಅನ್ನೋದು ನಾವು ನೋಡ್ಕೊಳಮ್ಮ. ಸೊ ಇಲ್ಲಿ ನಮಗೆ ಕ್ವಾರಲ್ಸಮ್, ಬಿಟರ್, ಗೇಲಿಂಗ್, ಡಿಫಿಕಲ್ಟ್, ಹಾರ್ಮ್ಫುಲ್. ಸೊ ಇವೆಲ್ಲ ನಮಗೆ ಇರಬಾರ್ದು ಅನ್ಮಾತು. ಓಕೆ, ನಮ್ಮ ಎಕ್ಸಾಮ್ದೇ ಆ್ಯಂಡ್ ಟೆಕ್ಸ್ಟ್ ಬುಕ್ದೇ ಕೂಡ MCQs ಅನ್ನೋವು ಕೊಟ್ಟರೆ. ಸೊ ನಮ್ಮ MCQs ಅನ್ನೋವು ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ದ ಗ್ಯಾಲಿಂಗ್ ಪೊಸಿಷನ್ ರೆಫರ್ ಟು ಇನ್ ದ ಲೆಸನ್. ಇಲ್ಲಿ ಗ್ಯಾಲಿಂಗ್ ಪೊಸಿಷನ್ ಅಂದರೆ ಏನು? ವೆರಿ ಹಾರ್ಡ್ ಪೊಸಿಷನ್ ಅನ್ನೋದು, ಲೋ ಪೊಸಿಷನ್ ಅಂದಪ್ಪಲ್ಲಿ ಇರ್ತದಲ್ಲ, ರೈಟ್? ಸೊ ದ್ಯಾಟ್ ಈಸ್ ದ ಗ್ಯಾಲಿಂಗ್. ಸೊ ಇಲ್ಲಿ ಏನಂದರೆ, ಬಟ್ ಡೀಮ್ಡ್ ದೇರ್ ರೈಟ್ಫುಲ್ ಶೇರ್ಸ್ ಅಂದರೆ ಅವ್ರ ಪ್ರಾಪರ್ಟೀಸ್ ಅನ್ನೋದೆಲ್ಲ ತಗೊಂಡ್ಬಿಟ್ರಲ್ಲ, ದ್ಯಾಟ್ ಈಸ್ ದ ಗ್ಯಾಲಿಂಗ್ ಪೊಸಿಷನ್ ಫಾರ್ ಮಿಸಸ್ ವಿಜಯ ಲಕ್ಷ್ಮಿ. ಸೊ ಇಲ್ಲಿ ಸೆಕೆಂಡ್ ಕ್ವೆಶನ್ ಬಂದು, ವಾಟ್ ಈಸ್ ದ ಗಾಂಧೀಜಿ ಸಜೆಸ್ಟ್ ಮಿಸಸ್ ಪಂಡಿತ್ ಟು ಡೂ. ಏನು ಮಾಡಬೇಕು? ಒಳ್ಳೆ ಥರ ನೀನು ಅವ್ರನ್ನ ಫರ್ಗಿವ್ ಮಾಡಬೇಕು, ರೈಟ್? ದ್ಯಾಟ್ ಈಸ್ ದ ಮೇನ್, ದಿಸ್ ಇಸ್ ದ ಮೇನ್ ಲೈನ್ ಅನ್ಬೋದು. ಸೊ ಫಾಲೋಡ್ ಬೈ ದ ಥರ್ಡ್ ಕ್ವೆಶನ್ ಎಂದು, ವಾಟ್ ಎಸ್ ಕೌನ್ಸಿಲ್ ರೆಫರ್ ಟು ಇನ್ ದ ಲೆಸನ್. ಸೊ ಇಲ್ಲಿ ಕೌನ್ಸಿಲ್ ಅಂದರೆ ಏನು ಅಂದರೆ, ಅಕಾರ್ಡಿಂಗ್ ಟು ದಿ ಲೆಸನ್ ಏನಂದರೆ, ಕೌನ್ಸಿಲಿಂಗ್ ಅಂದರೆ ಏನು? ಅಡ್ವೈಸ್ ನನ್ನ. ಸೊ ಇಲ್ಲಿ ಗಾಂಧೀಜಿ ಏನು ಕೊಟ್ಟಾನೆ? ರೈಟ್, ಅಡ್ವೈಸ್ ಅನ್ನೋದು ಏನು ಕೊಟ್ಟಾನೆ ಅನ್ನೋದು ಈ ಲೈನ್ದೇ ನಮಗೆ ಹೇಳ್ತದೆ. ಸೊ ಈ ಲೈನ್ ಅನ್ನೋದು ನಿಮ್ಮ ಜನರಲ್ ವೊಕ್ಯಾಬ್ಲರಿದೇ ಕೂಡ ನೀವು ಯೂಸ್ ಮಾಡచ్చు. ಸೊ ದಿನಾನ ನೀವು ಏನು ಮಾತಾಡಿದ್ರೆ ಕೂಡ ಅದು ನಿಮ್ಮ ಫ್ರೆಂಡ್ಗೆ ಕೇಳಂಡಿ ಏನಾಗ್ತದೆ, ರೈಟ್? ವೈ ವಾಸ್ ಮಿಸಸ್ ಪಂಡಿತ್ ಗೋಯಿಂಗ್ ಟು ಅಮೆರಿಕಾ? ಏದಕ್ಕೆ ಅನ್ನಂದರೆ, ನಮಗೆ ಗುರ್ತು ಆಕಿನು UN ಜನರಲ್ ಅಸೆಂಬ್ಲಿಯೇ, ಶಿ ಈಸ್ ದ ಫಸ್ಟ್ ಪ್ರೆಸಿಡೆಂಟ್ ಅನ್ಮತ್. ಸೊ ಅದಕ್ಕೆ ಆಕಿನು ಅಲ್ಲಿ ಹೋಗಿ ಡಿಬೇಟ್ ಅನ್ನೋದು ಫಾಲೋ ಆಗಿ ಬಿಟ್ಟಲೆ. ನೆಕ್ಸ್ಟ್, ವಾಟ್ ವಾಸ್ ದ ಡಿಬೇಟ್ ಎಟ್ UN ಅಬೌಟ್ ಅಂದರೆ ಟಾಪಿಕ್ ಅನ್ನೋದು ಏನು ಅನ್ನೋದು ನಮಗೆ ಆಲ್ರೆಡಿ ನಮಗೆ ಗುರ್ತು. ಏನದು? ಟ್ರೀಟ್ಮೆಂಟ್ ಆಫ್ ಇಂಡಿಯನ್ಸ್, ಓಕೆ, ಇನ್ ಸೌತ್ ಆಫ್ರಿಕಾ, ರೈಟ್? ವಿ ಹ್ಯಾವ್ 8 marks ಕ್ವೆಶನ್ಸ್. ಸೊ ಲೆಟ್ಸ್ ರಿವೈಸ್. ಎದಕ್ಕೆ ರಿವೈಸ್ ಅಂತ ಕೇಳ್ತೀನಿ ಅಂದರೆ, ನಾವು ಆಲ್ರೆಡಿ ತುಂಬ ಮೆಸೇಜ್ ಅನ್ನೋದು ನಮ್ಮ ಮೈಂಡ್ದೇ ಇವೆಲ್ಲ ಇದೆ. ಸೊ ನಿಮ್ಮ ಬ್ರೈನ್ದೇ ನಾನು ಸ್ಟೋರ್ ಮಾಡಿದ್ನಿ. ಏನ್ಗೆ ಏನಂದರೆ, ಸೊ ನಾನು ಈ ಕ್ಲಾಸ್ ಅನ್ನೋದು 30 minutes ಆಲ್ರೆಡಿ ಆವೇದಪ್ಪಲ್ಲದೆ. ಸೊ ಈ 30 minutesದೇ ಈ ಲೆಸನ್ ಗುరించి ಎಲ್ಲ ನಾನು ಕೇಳ್ತಾನೆ ಇದ್ದೀನಿ, ರೈಟ್? ವಿ ಹ್ಯಾವ್ 8 marks essay question, very important and easy too.
ಸೊ ಇಲ್ಲಿ ನೀವು ಎಸ್ಸೆ ಕ್ವಶನ್ಸ್ ಅನ್ನೋದು ಹೆಂಗೆ ಅಟೆಂಡ್ ಮಾಡ್ಬೋದು ಅಂದಪ್ಪಲ್ಲ ನಾನು ಕೇಳ್ತೀನಿ. ಸೊ ಫಸ್ಟ್ ಬಂದು ಇಂಟ್ರೊಡಕ್ಷನ್ ಅನ್ನೋದು ಒಳ್ಳೆ ಥರ ನೀವು ಬರಬೇಕು. ಓಕೆ, ಸೊ ಇಲ್ಲಿ ಇಂಟ್ರೊಡಕ್ಷನ್ ಆಗಿ ಮ್ಯಾಸೆ ಏನು ಮಾಡಬೇಕು, ನೀವು ಒಂದು ಬಾಡಿ ಆಫ್ ದ ಆನ್ಸರ್ ಅನ್ನೋದು ಬರಬೇಕು. ಸೊ ಆ ಬಾಡಿದೇ ಏನು ಇನ್ಕ್ಲೂಡ್ ಆಗಿರ್ತವೆ ಅಂದರೆ, ಒಂದು ಎಕ್ಸಾಂಪಲ್ ಅನ್ನೋದು ನೀವು ತಗೊಂಡು ಈ ಲೆಸನ್ದೇ ನಮಗೆ ಈ ಕ್ವಶನ್ ಪ್ರಕಾರ ಎಂದು ಈ ಕ್ವಶನ್ ಬಂದು ಡಿಸ್ಕಸ್ ವಿತ್ ರೆಫರೆನ್ಸ್ ಟು ದ ಲೆಸನ್, ಅಂದರೆ ಲೆಸನ್ದೇ ನಿಮಗೆ ಏನು ಅರ್ಥವಾಗಿದೆ ಅಂದಪ್ಪಲೆ ರೆಫರೆನ್ಸ್ ತಕೊಂಡು ನಾವು ಬರ್ಬೇಕಂದ್ರೆ ಒಂದು ಎಕ್ಸಾಂಪಲ್ ನಾವು ತಕೊಂಡು ಈ 8 ಮಾರ್ಕ್ಸ್ ಕ್ವಶನ್ದೇ ಬರಬೇಕು. ಓಕೆ, ಸೊ ಇಲ್ಲಿ ನಮಗೆ ಎಕ್ಸಾಂಪಲ್ ಬಂದು ಏನದು, ಒಂದು ಡಿಬೇಟ್, ಎಲ್ಲಿ UN ಡಿಬೇಟ್ ಅನ್ನೋದು ಜನರಲ್ ಅಸೆಂಬ್ಲಿದೆ ಆಯದ ಅಂದಪ್ಪಲ ನಮಗೆ ಕೊಡುತ್ತೆ. ಸೊ ಅಲ್ಲಿ ಏನಾಗಿದೆ ಅಂದಪ್ಪಲ ನಾವು ಮೆನ್ಷನ್ ಮಾಡಬೇಕು, ಫಾಲೋಡ್ ಬೈ ದ ಡಿನ್ನರ್ ಪಾರ್ಟಿ. ಸೊ ಇವೆಲ್ಲ, ಸೊ ಎಕ್ಸಾಂಪಲ್ 1 ಆ್ಯಂಡ್ ಎಕ್ಸಾಂಪಲ್ 2, ಸೊ ಇವೆಲ್ಲ ನಮಗೆ 2 ಇಂಪಾರ್ಟೆಂಟ್. ಓಕೆನಾ, ಸೊ ಈ ಎಕ್ಸಾಂಪಲ್ಸ್ ನಾವು ಒಳ್ಳೆ ಥರ ಕಲ್ತ್ಕೊಬೇಕು ನೀವು, ರೈಟ್, ವೈಲ್ ರೈಟಿಂಗ್ ದ 8 ಮಾರ್ಕ್ಸ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ರೈಟ್, ವಿ ಹ್ಯಾವ್ ಅ ಅಡ್ವೈಸ್, ಹೌದಾ. ಸೊ ಇಲ್ಲಿ ಗಾಂಧೀಜಿಸ್ ಅಡ್ವೈಸ್ ಕೂಡ ನಾವು ಬರ್ಬೋದು. ಆ್ಯಂಡ್ ಫಾಲೋಡ್ ಬೈ ಎ ಕನ್ಕ್ಲೂಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನಂದರೆ 8 ಮಾರ್ಕ್ಸೇ ಅಷ್ಟು ಇಂಪಾರ್ಟೆಂಟ್. ಓಕೆನಾ, ಈ ಕನ್ಕ್ಲೂಷನ್ ನೀವು ಎಂಡಿಂಗ್ ಅನ್ನೋದು ಬೇಸ್ ಕೊಡೋದಕ್ಕೆ ಏನಾಗ್ತದೆ ಅಂದರೆ 8 ಮಾರ್ಕ್ಸ್ದೇ 2 ಮಾರ್ಕ್ಸ್ ಇಲ್ಲದಕ್ಕೆ 1 ಮಾರ್ಕ್ ಅನ್ನೋದು ಅವರು ಕೊಡಂಗಿಲ್ಲ, ಹೌದಾ. ಇವ್ಯಾಲ್ಯುವೇಟರ್ನ ಇಲ್ಲದಕ್ಕೆ ನಿಮ್ಮ ಟೀಚರ್ನ ಹೆಂಗೆ ಇಂಪ್ರೆಸ್ ಮಾಡ್ಬೇಕಂದ್ರೆ 8 ಮಾರ್ಕ್ಸ್ ಬರುತ್ತಲ್ಲಿ ಇಂಟ್ರೊಡಕ್ಷನ್, ಬಾಡಿ ಆಫ್ ದ or else central idea of the answer. With that we have to write 2 examples, then followed by a Gandhiji's advice in this according to this question and conclusion. ಸೊ ಇವೆಲ್ಲ ನೀವು ಬರ್ಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ನಾನು ಕೇಳ್ದದು ಒಳ್ಳೆ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ನಮಗೆ ರೈಟಿಂಗ್ ಸ್ಕಿಲ್ಸ್, ಏನು ಈ ರೈಟಿಂಗ್ ಸ್ಕಿಲ್ಸ್ ಎದಕ್ಕೆ ಕೇಳ್ತೀಯಲ್ಲ ಮ್ಯಾಮ್ ಅಂದರೆ, ಸೊ ಇಲ್ಲಿ ರೊಕ್ಕ ಅನ್ನೋದು ನಮ್ಮ ಹ್ಯಾಪಿನೆಸ್ನ ಅಸಲು ಅದಕ್ಕೆ ಸಮಾನ ಅಲ್ಲನೇ ಅಲ್ಲ, ಅದರದ್ದು ಅಸಲು ಸಮಾನ ಅಲ್ಲ. ಹೆಂಗೆ ನಾವು ಕೇಳ್ತೀವನಂದರೆ ಇಲ್ಲಿ ನೋಡ್ರಿ, ಮನಿ ಕ್ಯಾನ್ ಹೆಲ್ಪ್ ಓನ್ಲಿ. ಸೊ ಇಲ್ಲಿ ರೊಕ್ಕ ಅನ್ನೋದು ಓನ್ಲಿ ನಮಗೆ ಹೆಲ್ಪ್ ಮಾಡೋದು ಹೆಂಗೆ ಅಂದರೆ, ಜಸ್ಟ್ ಅಂದರೆ ನಮ್ಮ ನೆಸಸರಿ ಡೈಲಿ ವಾಂಟ್ಸ್ ಅನ್ನೋವು ಇರ್ತಾವಲ್ಲ, ನಾಟ್ ದ ನೀಡ್ಸ್, ನೆಸರಿ ನೀಡ್ಸ್ ಅನ್ನೋವು ಇರ್ತಾವಲ್ಲ. ಸೊ ಇಲ್ಲಿ ನೀಡಿಗೆ ವಾಂಟಿಗೆ ಏನು ಡಿಫ್ರೆನ್ಸ್ ಅಂದರೆ, ನೀಡ್ ಅಂದರೆ ಅವು ಕಂಪಲ್ಸರಿ ನಿಮ್ಮ ಲೈಫ್ದೇ ಬೇಕು ನಾನು. ಸೊ ವಾಂಟ್ ಅಂದರೆ ಏನು, ದೋಸ್ ಆರ್ ದ ವಿಶಸ್, ಅನ್ಲಿಮಿಟೆಡ್ ವಿಶಸ್ ಅನ್ನೋದು. ನನಗೆ ಕಾರ್ ಬೇಕು, ನನಗೆ ಮೊಬೈಲ್ ಬೇಕು, ದೊಡ್ಡ ಮನೆ ಬೇಕು, ಇವೆಲ್ಲೇ ಬೇಕು ಅನ್ನಂದರೆ ಹೆಂಗೆ, ನೀವು ಓದ್ಕೊಂಡು ನಿಮ್ಮ ಅಮ್ಮ ಅಪ್ಪ ಹೆಸರನ್ನ ನಿಂದಿರಿಸ್ಬಿಟ್ಟು ಹಂಗೆ ನೀವು ಪ್ರಾಪರ್ಟೀಸ್ನ ತಗೊಂಡ್ರೆ ಅದೊಂದು ಅರ್ಧ ಇರ್ತದೆ. ನಂಗೆ ಇವೆಲ್ಲೇ ಎಲ್ಲ ಬೇಕು, ಇವೆಲ್ಲೇ ನಮ್ಮಪ್ಪ ನಮ್ಮಮ್ಮ ಕೊಡಬೇಕು ಅನ್ನಂದ್ರೆ ದ್ಯಾಟ್ ಈಸ್ ಟೋಟಲಿ ರಾಂಗ್. ರೈಟ್, ಸೊ ಇಲ್ಲಿ ಮನಿ ಅನ್ನೋದು ಎದಕ್ಕೆ ಬಂದದನೆಂದರೆ, ನಮಗೆ ಈ ಲೆಸನ್ದೇ ಪ್ರಾಪರ್ಟಿ ಅನ್ನೋ ವರ್ಡ್ ಬಂದದೆ, ಹೌದಾ. ಸೊ ವಿಜಯಲಕ್ಷ್ಮಿ ಪಂಡಿತ್ ಅವರು ಹಸ್ಬೆಂಡ್ ತೀರೋ ಮಾಸೆ ಪ್ರಾಪರ್ಟೀಸ್ ಅನ್ನೋದು ಅಸಲು ಎಲ್ಲರೂ ತಗೊಂಡ್ಬಿಟ್ಟಾರೆ. ಸೊ ಹಂಗೆ ಐ ವಾಂಟ್ ಟು ಆ್ಯಡ್ ದಿಸ್ ಒನ್, ರೈಟ್. ಸೊ ಇನ್ ಮೈ ಡಿಸ್ಕಷನ್ ಇಲ್ಲಿ ನಮಗೆ ನೋ ಮನಿ ಕೆನಾಟ್ ಬೈ ಏನು ಅಸಲು ಇವೆಲ್ಲ ನಾವು ಓಕೆ ಅಂದರೆ ಇವೆಲ್ಲ ಬೇಸಿಕ್ ನಮಗೆ ಗುರ್ತು. ಬಟ್ ಇಲ್ಲಿ ನಮಗೆ ಅಸಲು ರೊಕ್ಕ ಅನ್ನೋದು ಎದಕ್ಕೆ ಸಮಾನ ಅಲ್ಲ. ಮನಿ ಕ್ಯಾನಾಟ್ ಬೈ ವಾಟ್ ಅನ್ನಂದರೆ, ಒಂದು ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಸೊ ಇಲ್ಲಿ ಕನೆಕ್ಷನ್ ಅನ್ನೋದು, ಓಕೆ, ಸೊ ರಿಲೇಷನ್ಶಿಪ್ ಅನ್ನೋದು ನಿಮ್ಮ ಫ್ರೆಂಡ್ ತೋಗಾನಿ, ನಿಮ್ಮ ಅಮ್ಮ ಅಪ್ಪ ತೋಗಾನಿ, ಸೊ ಇವೆಲ್ಲ ನೀವು ಈ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಇಟ್ಕೊಬೇಕಂದ್ರೆ ಏನು ಮಾಡಬೇಕು, ಈ ರೊಕ್ಕ ಅನ್ನೋದು ಅದರ ಅಸಲು ಜೊತೆಗೆ ಬರುತ್ತೆ ಅನ್ಮಾತು, ರೈಟ್. ಇನ್ನೊಂದು ಇನ್ನರ್ ಪೀಸ್ ಅನ್ನೋದು ಇರ್ತದೆ, ನಮ್ಮ ಮೈಂಡ್ ಎಷ್ಟು ಸ್ಟ್ರೆಸ್ ಇಲ್ಲದಂಗೆ ಪೀಸ್ಫುಲ್ಲಿ ಇರ್ತದೆ ಅನ್ಮಾತು. ನೀವು ನೋಡ್ತಾ ಇದ್ರೆ ಹೆಚ್ಚು ರೊಕ್ಕ ಇದ್ದವರಿಗೆ ಅದನ್ನು ಹೆಂಗೆ ಕಾಪಾಡ್ಕೊಬೇಕು ಅಂದಪ್ಪಲ್ಲ ಇರ್ತದೆ. ಸೊ ರೊಕ್ಕನೇ ಇಲ್ಲದಕ್ಕೆ ಏನು ಮಾಡ್ತಾರೆ ಅವರು,
ಪೀಸ್ಫುಲ್ಲಿ ಕಾಮ್ಗೆ ಮಲ್ಕೊಂತಾರೆ ಅನ್ಬೋದು. ಹಂಗೆ ಇನ್ನೊಂದು ಜೆನ್ಯೂನ್ ಲವ್ ಆ್ಯಂಡ್ ಫ್ರೆಂಡ್ಶಿಪ್. ಸೊ ಇಲ್ಲಿ ರಿಲೇಷನ್ಶಿಪ್ ಅನ್ನೋದು ಆ್ಯಡ್ ಆಗಿರ್ತದೆ. ರಿಯಲ್ ಹ್ಯಾಪಿನೆಸ್ ಫಾಲೋಡ್ ಬೈ ಮೀನಿಂಗ್ಫುಲ್ ಪರ್ಪಸ್ ಆಫ್ ಲೈಫ್. ಸೊ ಇದು ಅಂದರೆ ಈ ಸ್ಲೈಡ್ ಅನ್ನೋದು ಪ್ಯಾರಾಗ್ರಾಫ್ ರೈಟಿಂಗ್ಗೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಸೊ ಅದಕ್ಕೆ ನಾನು ಈ ಸ್ಲೈಡ್ದೇ ಆ್ಯಡ್ ಮಾಡಿದ್ದೀನಿ. ಓಕೆನಾ? ಸೊ ಇದು ಪ್ಯಾರಾಗ್ರಾಫ್ ರೈಟಿಂಗ್ಗೆ ಈಸಿ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಕೂಡ. ಸೊ ಟ್ರೈ ಟು ಇನ್ಕ್ಲೂಡ್ ದಿಸ್ ಕನ್ಕ್ಲೂಷನ್ ಆಲ್ಸೋ. ನನ್ನ ಎಂದು ಮನಿ ಈಸ್ ನೆಸರಿ ಫಾರ್ ಎ ಕಂಫರ್ಟಬಲ್ ಲೈಫ್ ಬಟ್ ಇಟ್ ಕೆನಾಟ್ ಬೈ ದ ಥಿಂಗ್ಸ್ that truly makes us happy. ಸೊ ಈ ವರ್ಡ್ ಅನ್ನೋದು ನೀವು ನಿಮ್ಮ ಪ್ಯಾರಾಗ್ರಾಫ್ ರೈಟಿಂಗ್ದ 8 ಮಾರ್ಕ್ಸ್, ಎಸ್ಪೆಷಲಿ 8 ಮಾರ್ಕ್ಸ್ ಕ್ವಶನ್ಗೆ ಕೂಡ ನೀವು ಇದು ಆ್ಯಡ್ ಮಾಡ್ಬೋದು. ಮಾಡ್ತೀರಾ ನೀವು? ರೈಟ್. ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್. ಇದು ನೀವು ಸ್ಕ್ರೀನ್ಶಾಟ್ ತಗೊಂಡಿದ್ರೆ ಆಯ್ತಾ? ತಗೊಂಡಿದ್ರೆ ರೈಟ್. ಓಕೆ. ಸೊ ಇಲ್ಲಿ ನಮಗೆ 2 ಮಾರ್ಕ್ಸ್, 4 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್ ಕ್ವಶನ್ಸ್ ಅನ್ನೋದು ಇವು ಇಂಪಾರ್ಟೆಂಟ್ ನನ್ನ. ಸೊ ಇಲ್ಲಿ ಯೂನಿಟ್ 1 ಅನ್ನೋದು ತುಂಬ ಇಂಪಾರ್ಟೆಂಟ್ ಓನ್ಲಿ ಫಾರ್ ದ ಕಾಂಪ್ರಿಹೆನ್ಸಿವ್ ಕ್ವೆಶನ್ಸ್, ವೊಕ್ಯಾಬ್ಯುಲರಿ ಅಲಾಂಗ್ ವಿತ್ ದ ಗ್ರಾಮರ್. ಮ್ಯಾಮ್ ಇವೆಲ್ಲ ನಮಗೆ ಗುರ್ತು ಮ್ಯಾಮ್, ನಮಗೆ ಎಲ್ಲ ಅದರದೇ ಅವೇ ಅಂದಪ್ಪಲ್ಲ ಅಂತಾರೆ. ಸೊ ಎದಕ್ಕೆ ಅಂದರೆ ಅಂದರೆ ಯಾವ ಕ್ಲಾಸ್ದಾರೆ ಕೂಡ, ವೆದರ್ ಇಟ್ ಮೇ ಬಿ 8th 7th 10th ಕ್ಲಾಸ್, ಎವ್ರಿ ಕ್ಲಾಸ್ ಫಸ್ಟ್ ಯೂನಿಟ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಸೊ ಅದಕ್ಕೆ ನಿಮ್ಮ ಸ್ಲಿಪ್ ಟೆಸ್ಟ್ ಕೂಡ, ನಿಮ್ಮ ಯೂನಿಟ್ ಟೆಸ್ಟ್ ಕೂಡ ಒಳ್ಳೆ ಥರ ಬರಬೇಕು. ಓಕೆನಾ? ಸೊ ಹಿಂಗೆ ನಿಮ್ಮ ಸ್ಕೋರ್ ಅನ್ನೋದು ಬೂಸ್ಟ್ ಮಾಡೋಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ರೈಟ್. ಇಲ್ಲಿ ನಮಗೆ ಜಸ್ಟ್ 2 ಮಿನಿಟ್ಸ್ದೇ ರಿವಿಷನ್ ಅನ್ನೋದು ಮಾಡೋಕೆ ಬಂದು ಗಾಂಧೀಜಿ ಅಡ್ವೈಸ್ ಅನ್ನೋದು ಕೇಳ ನನ್ನ ಮಾತು. ವಾಟ್ ಈಸ್ ದ ಅಡ್ವೈಸ್? ನೋ ಒನ್ ಕ್ಯಾನ್ ಹಾರ್ಮ್ ಎಕ್ಸೆಪ್ಟ್ ಯುವರ್ ಸೆಲ್ಫ್. ಆ್ಯಂಡ್ ಆಥರ್ ಅನ್ನೋದು ನಾವು ನೋಡ್ಕೊಬೇಕಿಲ್ಲಿ. ಸೊ ಆಥರ್ ಏನು ಕೇಳಾನೆ ನಮ್ಮ ಈ ಲೆಸನ್ನೇ ಅನ್ನೋದು ನಾವು ನೋಡ್ಕೊಬೇಕು. ಫಾಲೋಡ್ ಬೈ ಪ್ರಾಪರ್ಟಿ ಲಾ ಇಶ್ಯೂ, ಆಂಟಿಕ್ವೇಟ್ ಮಾಡ್ಯಾರವರು, ಆ್ಯಂಡ್ ವಿಸಿಟ್ ಟು ರಿಲೇಟಿವ್ಸ್. ಸೊ ಇಲ್ಲಿ ರಿಲೇಟಿವ್ಸ್ ಆಕಿನು ಅವ್ರ ಜೊತೆ ಹೋಗಿ ಫರ್ಗಿವ್ನೆಸ್ ಅನ್ನೋದು ಮಾಡಲ್ಲ ಅನ್ನೋದು. ಅಂದರೆ ಒಂದು ಸ್ಮೈಲ್ ಅನ್ನೋದು ತಗೊಂಬಂದು, ಅಂದರೆ ಆಕಿನ ತಂದುకొని ಫಸ್ಟ್ ಸ್ಟೇಟ್ ಆಫ್ ಮೈಂಡ್ ಅನ್ನೋದು ಕಾಮ್ ಇಟ್ಕೊಂಡು ರಿಲೇಟಿವ್ಸ್ ತಾಲಿ ಹೋಗಿ ಅವ್ರ ಜೊತೆ ಹೋಗಿ ಅವ್ರನ್ನ ಫರ್ಗಿವ್ ಮಾಡಲ್ಲ. ರೈಟ್. ಆ್ಯಂಡ್ ಫೈನಲಿ ಲೀಡ್ಸ್ ಟು ಅ ಪೀಸ್. ಇನ್ನೊಂದು ಬಂದು UN ಡಿಬೇಟ್ ಅನ್ನೋದು ನಮಗೆ తెలుతుంది. ಆ್ಯಂಡ್ డిన్నర్ పార్టీ గురించి నమ్మే డిస్కస్ ಮಾಡ್ಕೊಂಡಿದ್ದೀವಿ, ವೊಕ್ಯಾಬ್ಯುಲರಿ ಗುరించి ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಗ್ರಾಮರ್ ಅದೇ ಪಾರ್ಟ್ಸ್ ಆಫ್ ಸ್ಪೀಚ್ ಗುరించి ಇವೆಲ್ಲ ನಾವು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಸೊ ಇವೆಲ್ಲ ಮಾಡ್ಕೊಂಡಿದ್ದೀವಿ కాబట్టి ನೀವು ಏನು ಮಾಡಬೇಕು, ನೀವು ನನ್ನ ಫಾಲೋ ಆಗಿಬಿಟ್ಟು ನಾನು ಏನು ಕಂಟೆಂಟ್ ಕೊಟ್ಟರೆ ಕೂಡ, ರೈಟ್, ನಾನು ಏನು ಕೇಳೋದು ಅವೆಲ್ಲ ನೀವು ಒಂದು ಕಾನ್ಸಂಟ್ರೇಷನ್ ವಿಂದಿ. ಸೊ ದಿಸ್ ಇಸ್ ದ 9th ಕ್ಲಾಸ್ ಫಸ್ಟ್ ಯೂನಿಟ್ ಸೆಷನ್ ನಾನು. ಸೊ ಇವು ರಿಕಾರ್ಡೆಡ್ ವೀಡಿಯೋಸ್ ಆಗಿದ್ರೆ ಕೂಡ ನೀವು ಫೋಕಸ್ಡ್ ಮಾಡ್కొని, ಓಕೆ. ಸೊ ನಾನು ಏನು ಕೇಳಿದ್ರೆ ಕೂಡ ನೋಟ್ಸ್ದೇ ಬರ್ಕೊಂಡು, ಒಂದು ನೋಟ್ಬುಕ್ ತಗೊಂಡು ಪೆನ್ ತಗೊಂಡು ಕುಂದ್ಕೊಂಡು ಬರಂడి. ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವನ್ನಿದ್ರೆ ಅವು ಸ್ಕ್ರೀನ್ಶಾಟ್ ತಗೊಂಡು ನಿಮ್ಮ ಯೂನಿಟ್ ಟೆಸ್ಟ್ಗೆ ರಿವಿಷನ್ ಮಾಡಂడి. ಅಂದರೆ ಆ ಕ್ವೆಶನ್ಸ್ ಅನ್ನೋವು ಬರ್ತವೆ, ಅವು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಅರ್ಧವಾಗ್ತಾವಲ್ಲ. ಸೊ ಅರ್ಧವಾದವು ಏನಾದರೆ ಕೂಡ ನೀವು ಪ್ರಾಕ್ಟೀಸ್ ಮಾಡಂడి. ಓಕೆನಾ? ಆ್ಯಂಡ್ ಕೀಪ್ ಲರ್ನಿಂಗ್, ಕೀಪ್ ರಾಕಿಂಗ್ ಇನ್ ದ ಡೇ ಟು ಡೇ ಲೈಫ್. ಸೊ ಇದಕ್ಕೆ ಅಂದರೆ ನೀವು ಆ್ಯಕ್ಟಿವ್ ಇದ್ರೇ ಅಲ್ಲ ನಾವು ಕೇಳೋದು ವಿನೋದು. ಸೊ ಅದಕ್ಕೆ ನಾವು ನಿಮ್తో ಇರ್ತೀವಿ, ರೈಟ್. ಆ್ಯಂಡ್ ಇಫ್ ದಿಸ್ ಲೆಸನ್ ಹೆಲ್ಪ್ಡ್ ಯು, ರೈಟ್, hit the like, share and subscribe button. And also you are getting a more videos of your Karnataka State Board, right? Unit 2 ಇದ್ದ ಇನ್ನು ಎಲ್ಲ ನಾವು ಡಿಸ್ಕಸ್ ಮಾಡ್ಕೊಳಂ, ರೈಟ್. ಸೊ ಇಲ್ಲಿ ನಮಗೆ ಪೋಮ್ಸ್ ಕೂಡ ಅವೆ, ಅವು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಟೆಕ್ಸ್ಟ್ ಬುಕ್ತೆ ಏನಿದ್ರೆ ಕೂಡ ನಾನು ಆ ಕ್ವೆಶನ್ಸ್ ತಗೊಂಡು, ವೆದರ್ ಇಟ್ ಮೇ ಬಿ ಅ ಗ್ರಾಮರ್ ಟಾಪಿಕ್, ನಾನ್ ಡಿಟೇಲ್ ಯಾವಿದ್ರೆ ಕೂಡ,
ಓಕೆ. ಸೊ ನೀವೇನು ಮಾಡಬೇಕು, ಕಮೆಂಟ್ ಮಾಡಂడి. ಏನನ್ನು ಕಮೆಂಟ್ ಮಾಡ್ತೀನಿ ಅಂದರೆ ಈ ಲೈನ್ ಅನ್ನೋದು ನೀವು ಕಮೆಂಟ್ ಮಾಡಂడి ನಾನು. ಸೊ ಕಮೆಂಟ್ ಈ ಲೈನ್ ಅನ್ನೋದು ಕಮೆಂಟ್ ಮಾಡಿರಿ. ನೋ ಒನ್ ಕ್ಯಾನ್ ಹಾರ್ಮ್ ಯು ಎಕ್ಸೆಪ್ಟ್ ಯುವರ್ ಸೆಲ್ಫ್. ಸೊ ಇದು ನೀವು ಕಮೆಂಟ್ ಮಾಡಂడి, ರೈಟ್. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಯೂಸ್ಫುಲ್ ಆಯ್ದ ಎಕ್ಸಾಮ್ ಬೂಸ್ಟರ್ ಕ್ವೆಶನ್ಸ್ ಅನ್ನೋವು, ಟಿಪ್ಸ್ ಅನ್ನೋವು, ಸ್ಟ್ರಾಟಜೀಸ್ ಅನ್ನೋವು ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ತೀನಿ ಕೂಡ. ನನ್ನ ವೀಡಿಯೋಸ್ದೇ ಇವೇ ಇರ್ತವೆ, ಏನಿರಂಗಿಲ್ಲ, ರೈಟ್. ಆ್ಯಂಡ್ ವೈ ಲೇಟ್, ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ನ, ರೈಟ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು like and share this session. Yeah, thank you for watching me here. I'll see you again in my next video. Okay, until then, bye.